ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ನಿಯಂತ್ರಣ ಕುರಿತು ಮಾಹಿತಿಯನ್ನು ಪಡೆಯೋಣ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕಲಬುರಗಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು. ಕೇಳಿದರೆ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಆಗಲೇ ಹೇಳಿದ್ದಾರೆ. ಮತ್ತೊಮ್ಮೆ ನಾನು ಹೇಳ್ತೀನಿ: 295986 295987 ಹಾಗೂ 310105. ಇನ್ನು ಹೊರಗಿನಿಂದ ಕರೆ ಮಾಡಿದ್ರೆ STD ಸಂಖ್ಯೆ 08472. ಡೆಂಗ್ಯೂ ನಿಯಂತ್ರಣ ಕುರಿತ ಅಂದರೆ ಇದಕ್ಕೆ ಏನು ಕಾರಣ, ಯಾಕಾಗಿ ಅದು ಬರುತ್ತೆ, ಮತ್ತು ಇದರ ಲಕ್ಷಣಗಳು ಹೇಗಿರ್ತವೆ, ಮತ್ತು ಇದನ್ನು ಹೇಗೆ ಚಿಕಿತ್ಸೆ ಪಡಿಬೇಕು, ಮತ್ತು ಇದನ್ನು ಬರಲಾರ್ದಂಗೆ ನಾವು ಏನು ಒಂದು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ಬೋದು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯೋಣ. ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಡೆಂಗ್ಯೂ ನಿಯಂತ್ರಣ ಅನ್ನೋದು. ಇದರ ಡೆಂಗ್ಯೂ ಜ್ವರ ಅನ್ನೋದು, ಡೆಂಗ್ಯೂ ಕಾಯಿಲೆ ಅನ್ನೋದು ಪ್ರತಿ ವರ್ಷ ನಾವು ಇದ್ರ ಬಗ್ಗೆ ಕೇಳ್ತಾನೆ ಇರ್ತೀವಿ. ಈ ಮಳೆಗಾಲ ಪ್ರಾರಂಭವಾದಾಗ ಅಂದರೆ ಅಲ್ಲಿ ಅದು ವಿಶೇಷವಾಗಿ ನೀರು ಅಂದರೆ ಒಳ್ಳೆ ನೀರಿನಲ್ಲೇ ಬೆಳೀತೈತಂತಮ್ಮ. ಮತ್ತು ಏನು ಚರಂಡಿ ನೀರು ಅಲ್ಲ, ಮತ್ತೊಂದಲ್ಲ, ಒಳ್ಳೆ ನೀರಿನಲ್ಲೇ ಇದು ತನ್ನ ಒಂದು ಸಂತಾನೋತ್ಪತ್ತಿ ಮಾಡ್ತಾ ಸಂತಾನಾಭಿವೃದ್ಧಿನ ಮಾಡುತ್ತಂತ ನಾವು ಹೇಳಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಡೆಂಗ್ಯೂ ಪರಿಸ್ಥಿತಿ ಈ ವರ್ಷ ಹೇಗಿದೆ ಸರ್? ಸರ್, ಡೆಂಗು ಈ ಸ್ಪೆಷಲಿ ಮಳೆಗಾಲದಲ್ಲಿ ಕಂಡುಬರುವ ಲಕ್ಷಣಗಳು ಸರ್. ಕಳೆದ 2 ವರ್ಷಕ್ಕಿಂತ ಈ ವರ್ಷ ನಮ್ಮದು ಸ್ಥಿತಿ ಚೆನ್ನಾಗಿದೆ. ಅಂದರೆ ಕೇಸಸ್ಸು ಕಮ್ಮಿ ಇದೆ, 111 ಅಷ್ಟೇ ಕೇಸಸ್ ಇದ್ದಾವೆ ಸರ್. ನಾವು ಇದಕ್ಕೆ ನಿರಂತರ ಪ್ರಯತ್ನ ನಮ್ಮ ಆರೋಗ್ಯ ಇಲಾಖೆದವ್ರದ್ದು ಮತ್ತು ವಿವಿಧ ಇಲಾಖೆದವ್ರದ್ದು ಸಹಕಾರದೊಂದಿಗೆ ನಾವೇನು ಕೆಲಸ ಮಾಡಬೇಕು, ಇದು ಒಂದು ನಿಯಂತ್ರಣ ತರಕ್ಕೆ ನಮಗೆ ಯಶಸ್ವಿ ಆಗಿದ್ದೀವಿ ಸರ್. ಈಗ ಕಲಬುರಗಿ ಈ ವರ್ಷ ನಾವೇನು ಹೇಳಿದಲ್ಲ, ಮಳೆ ಬಂದಾಗ ಈ ವರ್ಷ ಸ್ವಲ್ಪ ಮಳೆ ಕಮ್ಮಿನ ಆಗಿರೋದ್ರಿಂದ ಇದು ಡೆಂಗ್ಯೂ ಅಭಿವೃದ್ಧಿ ಅಷ್ಟು ಜಾಸ್ತಿ ಇಲ್ಲ ಅಂತ ನಾವು ಅನ್ಬೋದು ಸರ್. ಹೌದು ಸರ್, ಅದು ಒಂದು ಕಾರಣ ಇದೆ ಸರ್. ಮಳೆ ಕಡಿಮೆ ಇರೋ ಪ್ರಯುಕ್ತ ಲಕ್ಷಣಗಳು ಅಥವಾ ಕೇಸಸ್ಗೂ ಲೋಡು ಕಮ್ಮಿ ಇದೆ ಸರ್. ಒಂದು ಕರೆ ಇದೆ ಸರ್, ನಂತರ ನಾವು ಮತ್ತೆ ಮುಂದುವರ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಯಾರು? ನಾವು ಕಾಳಗಿ ತಳಕ ಟೆಗ್ಲಿಯಿಂದ ಪ್ರಶಾಂತ್ ಗೌಡ್ ಪಾಟೀಲ್ ಅಂತ ಮಾತಾಡೋದು. ಪ್ರಶಾಂತ್ ಗೌಡ್ರ, ಪ್ರಶ್ನೆ ಕೇಳಿ. ಸರ್, ಇವಾಗ ಸ್ವಲ್ಪ ಮಳೆಗಾಲದಾಗಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತಲ್ಲ ಡೆಂಗು. ಇವಾಗ ಅದಕ್ಕೆ ಡೆಂಗು ಬರಬಾರ್ದು ಅನ್ನಂಗಿದ್ರೆ ಪ್ರಿಕಾಷನ್ದಾಗ ಯಾವ ರೀತಿ ಇರಬೇಕು? ಇವಾಗ ನೋಡ್ರಿ, ಸಣ್ಣ ಪುಟ್ಟ 3 ದಿನ ಅಥವಾ 4 ದಿನ ಬಿಟ್ಟು ಜ್ವರ ಬಂದಾಗ ಕಡಿಮೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಇದು ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಸ್ವಲ್ಪ ಏನೋ ಹುಷಾರಾಗುತ್ತೆ ಅಂತ ಸ್ವಲ್ಪ ಹೇಳಿ ಸರ್. ಸ್ವಲ್ಪ ಹೇಳ್ತಾರೆ, DHO ಸರ್ ಹೇಳ್ತಾರೆ. ನಮಸ್ಕಾರ. ನಮಸ್ತೆ ಸರ್. ಜ್ವರ, ಮೈಕೈ ನೋವು ಅವೆಲ್ಲ ಬಂದ ಕೂಡಲೇ ತಾವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಕೇಂದ್ರ ಅಥವಾ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಮಟ್ಟ ಇರುತ್ತೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡ್ಕೋಬೇಕು. ಒಂದು ಡೆಂಗು ನಾವು ಏನು ರೋಗಲಕ್ಷಣ ನೋಡಿ ಹೇಳ್ತೀವಿ, ಜೊತೆಗೆ ಮಲೇರಿಯಾ ಆಗಲಿ ಮತ್ತು ಚಿಕನ್ ಗುನ್ಯಾ ಇದು ಎಲ್ಲನೂ ಟೆಸ್ಟ್ ತಾವು ಮಾಡಿಕೊಂಡು ಅದ್ರದ್ದು ಟೆಸ್ಟ್ ಪಾಸಿಟಿವ್ ಬಂದ ಮೇಲೆ ಅದ್ರ ಪ್ರಕಾರ ನಾವು ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ. ಇದು ಎಲ್ಲನೂ ನಮ್ಮ ಹತ್ರ ಆಸ್ಪತ್ರೆಯಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ ಉಚಿತವಾಗಿರುತ್ತದೆ. ಹೌದಾ ಸರ್? ಹೌದು ಸರ್. ಇದು ಈಗ ಲಸಿಕೆ ಪಡೆದವರಿಗೆ ಅವ್ರಿಗೆ ಬರ್ಬೋದು ಅಥವಾ ಏನು ಬಟ್ಟ ಬರಲ್ಲ ಅವರಿಗೆ? ಇನ್ನೂ ಲಸಿಕೆ ಅದು ಇನ್ನೂ ಟ್ರಯಲ್ ಹಂತದಾಗದ, ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಸರ್ಕಾರದಲ್ಲಿ. ಇವಾಗ ಸದ್ಯಕ್ಕಂದರೆ ನಾವು ಬರೀ ರೋಗ ಲಕ್ಷಣಗಳು ಕಂಡು ಅದಕ್ಕೆ ರಕ್ತ ಪರೀಕ್ಷೆ ಆಗಲಿ ಮತ್ತು ಉಚಿತವಾಗಿ ಚಿಕಿತ್ಸೆ ಕೊಡೋದಾಗಲಿ, 10 ಬೆಡ್ ನಮ್ಮದು ಜಿಲ್ಲಾ ಆಸ್ಪತ್ರೆಯಲ್ಲಿ, 5 ಬೆಡ್ಡು ತಾಲೂಕು ಆಸ್ಪತ್ರೆಯಲ್ಲಿ, 3 ಬೆಡ್ಡು ಸಮುದಾಯಕ್ಕೆ ಹೋಬಳಿ ಮಟ್ಟದಾಗ ಏನಿರ್ತಾವೆ ನಮ್ಮ ಎಲ್ಲ ಕಡೆ ಬೆಡ್ಸ್ಗಳು ರಿಸರ್ವ್ ಮಾಡಿದ್ದೀವಿ ನಾವು. ಆಮೇಲೆ ಇನ್ನೊಂದು ಸ್ವಲ್ಪ ಈ ಗ್ರಾಮೀಣ ಭಾಗದಾಗ ಏನು ಆಸ್ಪತ್ರೆ ಇರ್ತಾವಲ್ರಿ, ಸ್ವಲ್ಪ ಯಾಕಂದ್ರೆ ವೈದ್ಯಾಧಿಕಾರಿಗಳು ಸ್ವಲ್ಪ ದಿನಾಲು ಬರೋದು ಭಾಳ ಜಾಸ್ತಿ ಕಡಿಮೆ ಇದೆ. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮೂರು ಟೆಗಳಿಯಲ್ಲಿ ಹೇಳ್ತೀನಿ, ನಾನು ಬೇರೆ ಹೋದ್ರಲ್ಲ. ಹೌದು. ಹಾಗಾಗಿ ಸ್ವಲ್ಪ ತಾವು ಇಂಥ ಸಂದರ್ಭದಾಗ ಸ್ವಲ್ಪ ವಾರಕ್ಕೆ ಕನಿಷ್ಠ ಡೈಲಿ ಬರ್ಲಾಕ್ರೆ ವಾರಕ್ಕೆ 3 4 ಸಲ ಬರ್ಲಿ ಅಂತ ಸ್ವಲ್ಪ. ಇಲ್ಲ ಹಂಗಿಲ್ಲ, ವಾರಕ್ಕೆ 3-4 ಅಲ್ಲ, ದಿನಾನೂ ಬರ್ಬೇಕು ಅವರು. ಮತ್ತು ಜೊತೆಗೆ ಸರ್ಕಾರದ ಬಟ್ ಬರಂಗಿಲ್ಲ. ಇಲ್ಲ, ಅವರಿಗೂ ಟ್ರೈನಿಂಗ್ ಇರ್ತಾವ, ಪೋಸ್ಟ್ ಮಾರ್ಟಮ್ ಕೇಸಸ್ ಇರ್ತವೆ, MLC ಇರ್ತಾವೆ. ಅದನ್ನು ಹೊರಸ್ಬರ್ತೀವಿ. ಅವರು ಸಾರ್ವಜನಿಕ ಆಸ್ಪತ್ರೆಗೆ ಡೈಲಿ ಹೋಗಬೇಕು ಮತ್ತು ಟೈಮ್ ಮೇಂಟೈನ್ ಮಾಡ್ಬೇಕಂತ ನಾವು ಸ್ಪೆಷಲಿ ಈಗ ಡೆಂಗು ಕೇಸಸ್ಸು ಉಲ್ಬಣ ಆಗೋ ಮಳೆನೂ ಬರ್ತಾ ಇದೆ, ಆಗೋ ಅವಶ್ಯಕತೆ ಇರೋ ಪ್ರಯುಕ್ತ ನಮ್ಮೆಲ್ಲ
ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳೇ ಆಗಲಿ ನಮ್ಮ ವೈದ್ಯಾಧಿಕಾರಿಗಳಿಗೂ ಎಲ್ಲರೂ ಟೈಮ್ ಮೇಂಟೈನ್ ಮಾಡೋಕ್ಕೆ ಮತ್ತು ರೆಗ್ಯುಲರ್ ಆಗಿ ಆಸ್ಪತ್ರೆಗೆ ಹೋಗೋಕೆ ನಾವು ಆಲ್ರೆಡಿ ಮೊನ್ನೆ 17 ತಾರೀಕು ಮೀಟಿಂಗ್ ನಡೆದಾಗ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವಿ ನಾವು. ಹೌದಾ ಸರ್? ಹ್ಞೂ ಓಕೆ ಸರ್. ಸರಿ ತುಂಬ ಧನ್ಯವಾದ. ಥ್ಯಾಂಕ್ ಧನ್ಯವಾದ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ನಾವು ಇಲ್ಲಿ ಗುಲ್ಬರ್ಗ ಮಿಸ್ಬಾನಗರಿಂದ ಮಾತಾಡ್ತಾ ಇರೋದು. ತಮ್ಮ ಹೆಸರು ಹೇಳಿ. ಸೊಳ್ಳೆನ ಸ್ಪ್ರೆಡ್ ಆಗೋದ್ರಿಂದ ಹೆಂಗ್ ಕಂಟ್ರೋಲ್ ಮಾಡಬೇಕು, ಮತ್ತೆ ನಮ್ಮ ಏರಿಯಾದಲ್ಲಿ ಕಸ ಅದು ಭಾಳ ಇದೆ, ಯಾರು ಕರ್ಮಚಾರಿಗಳು ಬರಲ್ಲ ಅದು ಕ್ಲೀನ್ ಮಾಡೋಕೆ, ಅದರಿಂದ ಭಾಳ ಪ್ರಾಬ್ಲಮ್ ಆಗ್ತಿದೆ. ತಮ್ಮ ಹೆಸರು ಹೇಳ್ರಮ್ಮ. ನರ್ಮದಾ ಅಂತೇಳಿ. ನರ್ಮದಾ ಅವರು. ನರ್ಮದಾ ಅವರೇ, ಇದು ಸೊಳ್ಳೆ ನಿಯಂತ್ರಣ ಬರೀ ಆರೋಗ್ಯ ಇಲಾಖೆದೇ ಒಂದೇ ಇದು ಅಲ್ಲ, ಎಲ್ಲರೂ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕು. ನಮ್ಮ ಮಹಾನಗರ ಪಾಲಿಕೆ, ಕಾರ್ಪೊರೇಷನ್ನು, ಎಜುಕೇಷನ್ ಡಿಪಾರ್ಟ್ಮೆಂಟು, ಅಂಗನವಾಡಿದು, ಮತ್ತು ನಮ್ಮದು ಹಾಸ್ಟೆಲ್ಸ್ಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಸೇರಿ ನಾವಿದು ಒಂದು ಸಮರೋಪದಲ್ಲಿ ಕೆಲಸ ಮಾಡಿದ್ರೆ ನಾವಿದು ನಿಯಂತ್ರಣ ಮಾಡ್ಬೋದು. ನೀರೆಲ್ಲಿ ಶೇಖರಣೆ ಆಗಲಾರ್ದಂಗೆ ನೋಡ್ಕೊಳ್ಳೋದು. ಆಮೇಲೆ ಇದು ತ್ಯಾಜ್ಯ ವಸ್ತು ವಿಲೇವಾರಿ ಮಾಡೋದು. ಅಂದರೆ ಈಗ ನಾವೇನೋ ಇದು ಚಹಾ ಕಪ್ಸು, ಪ್ಲಾಸ್ಟಿಕ್ಸು ಎಲ್ಲ ನಾವು ಬಿಸಾಕ್ತೀವಲ್ಲ, ಅದೆಲ್ಲ ಒಂದು ಕಡೆ ಶೇಖರಣೆ ಆಗಲಾರ್ದಂಗೆ ಕಾರ್ಪೊರೇಷನ್ದವರು ರೆಗ್ಯುಲರ್ ಆಗಿ ಇದು ಮಾಡಿದ್ರೆ ನಾವು ಇದು ಯಶಸ್ವಿ ಕಾಣ್ಬೋದು ನಾವೆಲ್ಲ. ಅದೇ ಸರ್, ಇದು DDT ಸ್ಪ್ರೇ ಒಂದು ಮಾಡ್ತಾರಲ್ಲ, ಅದು ಯಾಕೆ ಸ್ಪ್ರೇ ಮಾಡ್ತಾರೆ? ಅದು ಸ್ಪ್ರೇ ಅದು ಒಂದು ವೇಳೆ ಮಲೇರಿಯಾ ಒಂದು ವೇಳೆ ರೋಗ ಲಕ್ಷಣ ಇದ್ದರೆ ಅದು ಸ್ಪ್ರೇಲಿಂದ ಅದು ಸತ್ತೋಗ್ಬಿಡ್ತವೆ. ನೀರು ಶೇಖರಣೆ ಇಲ್ಲ ಅಂತಂದರೆ ನಾವು ಟೆಮಿಫ್ಲಾಸ್ ಅಂತಂದು ಏನು ಅದು ನಾವು ಬಿಳಿ ದ್ರವಣ ಇರ್ತದೆ ಅದ್ರಾಗ ಹಾಕ್ತೀವಿ ನಾವು. ಜೊತೆಗೆ ಅದೇ ಸರ್, ಇದು ಹಾಂ ಹೇಳಿ ಕೇಳಿ. ಅದೇ ಇದು ಯಾರು ತಗೋತಾರೆ ಸರ್, ಜವಾಬ್ದಾರಿ ಯಾರು ತಗೊಂಡು ಸ್ಪ್ರೇ ಮಾಡ್ತಾರ, ಅದನ್ನು ನಮ್ಗೆ ಡೀಟೇಲ್ಸ್ ಬೇಕಾಗಿತ್ತು. ಈಗ ನೋಡಿ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಇಲ್ಲ ಮಾಡ್ಬೋದು. ಎಲ್ಲರದ್ದು ಜವಾಬ್ದಾರಿ ಅದ. ನಾವು ಸಾರ್ವಜನಿಕರಾಗಲಿ, ಆರೋಗ್ಯ ಇಲಾಖೆ ಆಗಲಿ, ಮಹಾನಗರ ಪಾಲಿಕೆ ಆಗಲಿ ಎಲ್ಲರೂ ಕೈ ಜೋಡಿಸಿ ಇದು ಕೆಲಸ ಮಾಡಿದ್ರೆ ಅಷ್ಟೇ ಆಗುತ್ತೆ. ನೀವು ಒಂದು ವೇಳೆ ಅಂಥ ರೋಗ ಏನಾದರೂ ನಾವು ಏನು ಮಾಡ್ತೀವಿ, ರೋಗ ಲಕ್ಷಣಕ್ಕೆ ಬಂದ ಕೂಡಲೇ ನಮ್ಮದು ಹಾಸ್ಪಿಟಲಲ್ಲಿ ಮಿಸ್ಬಾ ನಗರ ನಿಮ್ಗೆ ಹತ್ತಿರ ಅಲ್ಲಿ ಹೀರಾಪುರದ ಅಲ್ಲೋಗಿ ರಕ್ತ ಪರೀಕ್ಷೆ ಮಾಡಿಕೊಂಡ್ರೆ ನಿಮ್ಗೆ ರೋಗ ಲಕ್ಷಣ ಬಂದ ಕೂಡಲೇ ನಾವೇನು ಮಾಡ್ತೀವಿ, ಅದನ್ನು ನಾವು ಟೆಸ್ಟ್ಗಳೆಲ್ಲ ಮಾಡಿ ಕರೆಕ್ಟಾಗಿ ನಿಮ್ಗೆ ಅಡ್ರೆಸ್ ನಿಮ್ಮ ಪಾಸಿಟಿವ್ ಬಂತಂದರೆ ನಮ್ಮ ಹತ್ರ DPHL ಡಿಸ್ಟ್ರಿಕ್ಟ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಅಂತೇಳಿ ಜಿಲ್ಲಾ ಆಸ್ಪತ್ರೆಗಿದೆ. ಆ ಟೆಸ್ಟ್ ನಮ್ಮ ಕನ್ಫರ್ಮೇಟರಿ ಟೆಸ್ಟ್ ಅಂತ ಇರ್ತದೆ. ಅದಾದ ಕೂಡಲೇ ನಾವು ಸೋರ್ಸ್ ರಿಡಕ್ಷನ್ ಮಾಡೋದಾಗಲಿ, ಆಮೇಲೆ ಅಲ್ಲಿ ಅಕ್ಕಪಕ್ಕ ಮನೆಗೆ ಜ್ವರ ಲಕ್ಷಣಗಳಾಗಲಿ ಮತ್ತು ನಮ್ಮದು ಟೆಮಿಫ್ಲೋಸ್ ಮಾಡೋದಾಗಲಿ ಎಲ್ಲನೂ ನಾವು ಕಾರ್ಯರೂಪಲ್ಲಿ ತರ್ತೀವಿ. ಮತ್ತು ಜೊತೆಗೆ ನಮ್ಮ ಮಹಾನಗರ ಪಾಲಿಕೆ ಜೊತೆ ಸೇರಿ ಫಾಗಿಂಗ್ನು ಮಾಡಿಸ್ತೀವಿ ನಾವು. ಓಕೆ ಸರ್, ನಾವು ಯಾರಾಗ್ಯಾರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಫಾಗಿಂಗ್ ಸಲುವಾಗಿ ಮತ್ತೆ ಇದು ಸ್ಪ್ರೇ ಸಲುವಾಗಿ ಯಾರಿಗಾರ ಮಾತಾಡ್ಬೋದಾ? ನಾವು ಬಿಫೋರ್ ಏನಂತಾರ ರೋಗ ಬರೋಕ್ಕಿಂತ ಮುಂಚೆನೇ ಪ್ರಿಕಾಷನ್ ತೊಗೊಳೋದು ಅಲ್ಕೋಲ್ ಅಲ್ವಾ? ಅದನ್ನೇ ಹೇಳ್ತೀನಿ. ರೋಗ ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ಕೆಲವು ಟೈಮಲ್ಲಿ, ಯಾಕಂದರೆ ಇದು ದಿನದಲ್ಲಿ ಕಚ್ಚೋ ಸೊಳ್ಳೆ ಇರೋ ಪ್ರಯುಕ್ತ ಈಗ ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಸ್ವಲ್ಪ ರಿಸ್ಕ್ನಾಗಿರ್ತಾರೆ. ಯಾಕಂದರೆ ಅವರು ಮನೆಯಲ್ಲೇ ಇರ್ತಾರೆ. ಇದು ದಿನದ ಕಚ್ಚೋ ಸೊಳ್ಳೆ ಆಗೋ ಪ್ರಯುಕ್ತ ಮನೇಲಿ ಅವರೇ ಅವ್ರಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮಿಕ್ಕಿದವರೆಲ್ಲ ಓಡಾಡ್ತಾ ಇರ್ತಾರೆ, ಅಷ್ಟು ಲಕ್ಷಣ ಇರೋದಿಲ್ಲ. ತಾವು ಮಹಾನಗರ ಪಾಲಿಕೆದ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಸಿಬ್ಬಂದಿ ಇರ್ತಾರೆ, ನಿಮ್ಮ ಹತ್ರ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವರಿಗೆಲ್ಲ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಜೊತೆಗೆ ನಮ್ಮದು ಆರೋಗ್ಯ ಕೇಂದ್ರಕ್ಕೂ ತಾವು ಭೇಟಿ ಕೊಟ್ಟು ಅಲ್ಲಿ ಏನಿದ್ರು ತಾವು ಅಲ್ಲಿ ವೈದ್ಯಾಧಿಕಾರಿಗಳಿಗೆ ಅವರಿಗೂ ಭೇಟಿ ಆಗ್ಬೋದು. ಸರ್, ಆರೋಗ್ಯ ಕೇಂದ್ರ ಎಲ್ಲಿದೆ ಸರ್ ನಿಮ್ದು? ಹೀರಾಪುರಲ್ಲಿ ಬರುತ್ತೆ ನಮ್ಮದು. ಹೌದಾ ಸರ್? ಸರಿ ಸರ್. ಓಕೆ, ಧನ್ಯವಾದ. ಒಳ್ಳೆಯದ್ರಮ್ಮ, ನಮಸ್ಕಾರ. ಸರ್, ಈಗ ಜ್ವರದ ಲಕ್ಷಣಗಳು ಬಹಳಷ್ಟು ಕಾಯಿಲೆಗಳಲ್ಲ, ಬೇರೆ ಬೇರೆ ವಿಧದಲ್ಲಿ ಜ್ವರಗಳನ್ನು ನಾವು ಕಾಣ್ತಾ ಇರ್ತೇವೆ. ಅಂದರೆ ಇದು ಡೆಂಗ್ಯೂನೇ ಇರ್ಬೋದು ಅಥವಾ ಮಲೇರಿಯಾ ಇರ್ಬೋದು, ಬೇರೆ ವೈರಲ್ ಫೀವರ್ ಅಂತೂ ನಾವು ಹೇಳ್ತಿರ್ತೀವಿ. ಈ ಡೆಂಗು ಅಂದರೆ ನನ್ನ ಎಚ್ಚರ ತಪ್ಪಿದರೆ ಅದು ಒಂಥರ ಮಾರಣಾಂತಿಕವಾಗಿ ಆಗ್ಬೋದು. ಹೌದು. ಸೊ ಹಾಗಾಗಿ ಈ ಜ್ವರದ ಜೊತೆಗೆ ಇನ್ನೂ ಏನೇನು ಲಕ್ಷಣಗಳು ನಮ್ಮ ಈ ಡೆಂಗ್ಯೂದಿಂದ ಸಫರ್ ಆಗೋದ್ರ ನಾವು ಕಾಣ್ಬೋದು ಸರ್? ಮೊದಲನೇದಾಗಿ ಜ್ವರ ಇರ್ತದೆ, ಆಮೇಲೆ ಮೈಕೈ ನೋವು ಇರ್ತದೆ, ಜಾಯಿಂಟ್ ಪೇನ್ಸ್ ಇರ್ತವೆ, ಆಮೇಲೆ ಕಣ್ಣ ಹಿಂದುಗಡೆ ಗುಡ್ಡಿ ಇರ್ತಾವಲ್ಲ ಅದರಲ್ಲಿ ಪೇನ್ ಬರ್ತದೆ, ಆಮೇಲೆ ಮೈ ಮೇಲೆ ಗಂಧಗಳು ಕಾಣ್ತಾವೆ. ಸೊ ಇವೆಲ್ಲ ರೋಗ ಲಕ್ಷಣ ಕಂಡು ಬಂದ್ಮ್ಯಾಗ ನಾವು ಹೇಳೋದಿಷ್ಟೇ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವು ರಕ್ತ ಪರೀಕ್ಷೆ ಮಾಡ್ಬೋದು. ಇದು ಡೆಂಗ್ಯೂ ಲಕ್ಷಣಗಳು. ಅದ್ರ ಜೊತೆ ಮಲೇರಿಯಾನೂ ಇರ್ಬೋದು, ಅದ್ರ ಜೊತೆ ಚಿಕನ್ ಗುನ್ಯ ಇರ್ಬೋದು, ಬೇರೆ ಬೇರೆನೂ ಕಾರಣಾಂತರದಿಂದನೂ ತಮಗೆ ಜ್ವರ ಬರ್ಬೋದು. ಈಗೇನು ಜ್ವರ ಬಂದಂದರೆ ನಮ್ಮಲ್ಲಿ ಬಹಳಷ್ಟು ನೆಗ್ಲಿಜೆನ್ಸಿ ಭಾಳ ಸರ್. ನಮ್ಮಲ್ಲಿ
ತಾತ್ಸಾರ ಮಾಡ್ತಾರೆ. ಜ್ವರ ಬಂದದ್ದು ಬಿಡು, ಒಂದು ಯಾವುದೋ ಒಂದು ಗುಳಿಗೆ ತೊಗೊಂಡ್ರೆ ಜ್ವರ ಬಿಟ್ಟು ಹೋಗುತ್ತೆ ಅನ್ನೋದು. ಈ ರೀತಿ 1 ದಿನ 2 ದಿನ 3 ದಿನ ಹಂಗೆ ಕಳೆದು ಬಿಡ್ತಾರೆ. ಅದು ದಿನ ಬಿಟ್ಟಂಗೆಲ್ಲ ಅದು ಸಿವಿಯರಿಟಿ ಜಾಸ್ತಿ ಆಗುತ್ತೆ. ಇಂಥವ್ರಿಗೆ ನಾವು ಏನು ನೀವು ಸಲಹೆ ಕೊಡ್ತೀರಾ ಸರ್? ಅದೇ ಫಸ್ಟ್ ಅಂದರೆ ನಿಮ್ಗೆ ರೋಗ ಲಕ್ಷಣ ಕೊಂದ ಕೂಡಲೇ ನೀವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆ ತೊಗೊಳೋದು ತಪ್ಪಾಗ್ತದೆ. ಡಾಕ್ಟರ್ ಸಲಹೆ ತೊಗೊಂಡು ತಾವು ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ಮೇಲೆ ಟ್ರೀಟ್ಮೆಂಟ್ ಮಾಡಬೇಕು. ನಾವು ಈಗ ನೋಡಿದಾಗೆ ಈ ಥರ ಲಕ್ಷಣ ಕಂಡಂಥ ಮತ್ತು ಜ್ವರ ಅಂದಂಥ ನಾವು ಸರ್ವೆ ಏನು ರೆಗ್ಯುಲರಾಗಿ ಮಾಡ್ತೀವಿ, ಸುಮಾರು 21,000 ಜನಕ್ಕೆ ನಾವು ಆಲ್ರೆಡಿ ಟೆಸ್ಟ್ ಮಾಡಿದ್ವಿ. ಆ 21,000ದಾಗ 1,111 ಅಷ್ಟೇ ನಮ್ಗೆ ಬಂದಿದ್ದಾವೆ. ಅಂದರೆ ನಾವು ರೋಗ ಲಕ್ಷಣ ಕಂಡ್ರೆ ಎಲ್ಲರಿಗೂ ಟೆಸ್ಟ್ ಮಾಡ್ತೀವಿ. ಈಗ ಎಷ್ಟು ದಿನದಲ್ಲಿ ಅದು ಸಿವಿಯರಿಟಿ ಜಾಸ್ತಿ ಆಗುತ್ತೆ ಸರ್? ಅದು ನೀವು ಬಿಟ್ಟಂಗೆ ಹೋದಂಗೆಲ್ಲ ಸಿವಿಯರಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ಇಮಿಡಿಯೇಟ್ಲಿ ಇಟ್ಕೊಂಡು ವೈರಲ್ ಇನ್ಫೆಕ್ಷನ್ಸ್ ಅಂತಂದರೆ ಅವು ಬೇರೆ ಬೇರೆ ಪ್ರೆಸೆಂಟೇಷನ್ ಇರ್ತಾವೆ, ಅದು ರೋಗ ಲಕ್ಷಣಗಳು. ಬಟ್ ನಾವು ಎಲ್ಲದಕ್ಕೂ ಟೆಸ್ಟ್ ಮಾಡಿದ್ಮ್ಯಾಗೇ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟು ಲಕ್ಷಣ ಕಂಡು ಕೂಡಲೇ ಅವರಿಗೆ ಅದ್ರ ತಕ್ಕಂತೆ ನೀರು ಕುಡಿಯೋದಾಗಲಿ, ಟ್ಯಾಬ್ಲೆಟ್ ತೊಗೋದಾಗಲಿ, ಆಮೇಲೆ ಹೈಡ್ರೇಷನ್ ಮೇಂಟೈನ್ ಮಾಡೋದು. ಯಾಕಂದರೆ ಅವರು ಸುಸ್ತಾಗ್ತಾರೆ, ಆಮೇಲೆ ಸುಸ್ತಾಗಿ ಕುಸಿದು ಬೀಳೋ ಚಾನ್ಸ್ ಇರ್ತದೆ. ಅವರಿಗೆ ಹೈಡ್ರೇಷನ್ ಮೇಂಟೈನ್, ನೀರಿನ ಅಂಶ ಕರೆಕ್ಟಾಗಿ ನಿರ್ಜಲೀಕರಣ ಆಗ್ಲಾರ್ದಂಗೆ ನೋಡ್ಕೋಬೇಕು ನಾವು. ಮತ್ತು ಕೇಳಿದ್ರೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳಿವೆ: 295986 295987 310105. ಇನ್ನು STD ಕ್ರಮಾಂಕ 084772. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಸರ್, ಈಗ ಡೆಂಗ್ಯೂ ನಾವೇನು ನೆಗ್ಲೆಕ್ಟ್ ಆದರೆ ಒಂದು ಮಾರಣಾಂತಿಕವಾಗಿ ಕಾಡುತ್ತೆ ಅಂತ ನಾವು ಹೇಳಿದ್ವಿ. ಈ ಕೆಲವೊಂದು ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ವಿ, ಸಾವಿರಾರು ಗಟ್ಟಲೆ ಕೇಸುಗಳೆಲ್ಲ ಜಾಸ್ತಿ ಆಗಿರೋದು ನೋಡಿದ್ದೀವಿ. ಅಂದರೆ ನಾವು ಸ್ವಲ್ಪ ಜನರ ಕೆಲಸ ಬಹಳ ಮುಖ್ಯ ಆಗುತ್ತೆ ಸರ್. ಅವರು ತಮ್ಮ ಸುತ್ತಮುತ್ತಲೇ ಹೇಗೆ ಅದನ್ನು ಮೇಂಟೈನ್ ಮಾಡ್ತಾರೆ, ಅದ್ರ ಮೇಲೇನೂ ಇದರ ಒಂದು ಹರಡುವಿಕೆ ಇರುತ್ತೆ ಅಂತ ಹೇಳ್ಬೋದು. ಈ ಡೆಂಗ್ಯೂ ಹರಡಲಿಕ್ಕೆ ಮುಖ್ಯವಾದ ಒಂದು ಕಾರಣ ಏನಂತ ಹೇಳ್ತೀರಿ ಸರ್? ಸರ್, ಡೆಂಗು ಇದು ಈಡಿಪ್ಸ್ ಅಂತ ಒಂದು ಸೊಳ್ಳೆಯಿಂದ ಕಚ್ಚಲಿಂದ ಬರ್ತದೆ ಸರ್. ಇದು ಸ್ವಚ್ಛ ನೀರಿದಾಗ ಉತ್ಪತ್ತಿ ಆಗುವಂಥ ಸೊಳ್ಳೆ. ಸೊ ಅದಕ್ಕಾಗಿ ಇದು ಕಚ್ಚ ಕೂಡಲೇ ಜ್ವರ ಅವೆಲ್ಲ ರೋಗ ಲಕ್ಷಣಗಳು ಸ್ಟಾರ್ಟ್ ಆಗ್ತವೆ. ಅಂದರೆ ಈಗ ಸ್ವಚ್ಛ ನೀರು ಅಂದರೆ ಎಲ್ಲೆಲ್ಲಿ, ಈಗ ನಾವು ಸ್ವಚ್ಛ ನೀರು ಈಗ ಮಳೆಗಾಲ ಬಂದಾಗ ಅದು ಸ್ವಚ್ಛ ನೀರು ಸಿಗುತ್ತೆ, ಅದು ಹೊರತುಪಡಿಸಿ ಬೇರೆ ಎಲ್ಲೆಲ್ಲ ಅವು ಬೆಳೀಲಿಕ್ಕೆ ಅವಕಾಶ ಇರುತ್ತೆ ಸರ್? ಸರ್, ಈಗ ನಮ್ಮದು ನೀರಲ್ಲಿ ಟ್ಯಾಂಕಿ ಆಗಲಿ, ಆಮೇಲೆ ನಾವು ಚಹಾ ಕುಡಿದು ಕಪ್ಸಲ್ಲಿ, ಆಮೇಲೆ ಇದು ನಮ್ಮ ಎಳ್ನೀರು ಏನು ಬಿಸಾಕ್ತೀವಿ ಟೈರ್ಗಳಲ್ಲಿ, ಇವೆಲ್ಲ ಕಡೆ ಅವು ಉತ್ಪತ್ತಿ ಆಗ್ತವೆ. ನೀರು ಶೇಖರಣೆ ಎಲ್ಲಿ ಆಗ್ತದೆ, ಆಮೇಲೆ ನಮ್ಮ ಹೂವಿನ ಕುಂಡದಲ್ಲಿ, ಟ್ಯಾಂಕ್ಗಳಲ್ಲಿ, ವಾಟರ್ ಟ್ಯಾಂಕ್ಗಳಲ್ಲಿ ಎಲ್ಲ ಕಡೆ ಇದು ಓಪನ್ ಏನು ಇರ್ತಾವಲ್ಲ ಸರ್, ಕ್ಲೋಸ್ ಮಾಡಿಟ್ರೆ ಅದಕ್ಕೆ ಡಕ್ಕನ್ ಮಾಡಿಟ್ರೆ ಏನೂ ಆಗಲ್ಲ. ಓಪನ್ ಆಗಿಟ್ರೆ ಅದು ಅಲ್ಲಿ ಅವಕಾಶ ಉತ್ಪತ್ತಿ ಆಗೋ ಡೆಂಗು ಲಾರ್ವಾ ಆಗೋ ಅವಕಾಶ ಇದೆ. ಈಗಂತ ಅವು ಹೇಳಿದ್ರಲ್ಲ ಸರ್, ಈ ಚಹಾ ಕಪ್ ಇರ್ಬೋದು ಅಥವಾ ವಾಟರ್ ಟ್ಯಾಂಕ್ ಇರ್ಬೋದು ಅಥವಾ ಈ ಎಳ್ನೀರು ಕುಡಿದಂಥ ಚಿಪ್ಪುಗಳು ಇವು ಸಾಮಾನ್ಯವಾಗಿ ಒಗೆದು ಬಿಡ್ತಾರೆ. ಭಾಳ ಅದರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ, ಏನಾಗುತ್ತೆ ಪರಿಣಾಮಗಳು ಇಂಥದ್ದೆಲ್ಲ ಆಗುತ್ತೆ ಅಂತೇಳಿ. ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ಬೇಕು ಸರ್ ಅವರು? ನಾವು ಪ್ರತಿ ಸರಿ ನಾವೆಲ್ಲ ಒಂದು ಸಮನ್ವಯ ಸಮಿತಿ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು, ಎಲ್ಲ ಇಲಾಖೆದವರು ಸೇರಿ ಜನಕ್ಕೆ ಅವೇರ್ನೆಸ್ ತರಿಸೋದು. ಇನ್ಕ್ಲೂಡಿಂಗ್ ನಮ್ಮದು ಮಹಾನಗರ ಪಾಲಿಕೆ ಸಿಬ್ಬಂದಿಯವರಿಗಾಗಲಿ, ಆರೋಗ್ಯ ಇಲಾಖೆ ಸಿಬ್ಬಂದಿಯವರಿಗೆ ಹೇಳ್ತಾ ಇರೋದೇ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ತರಬೇಕು. ಆಮೇಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಪ್ರವೃತ್ತಿ ಅದ ಅಂದರೆ, ನಮ್ಮ ಮನೆ ಬಿಟ್ಟು ಬೇರೆ ಮನೆ ಏನಿದ್ರು ಗೊತ್ತಿಲ್ಲ ನಮ್ಗೆ. ನಮ್ಮದು ಮನೆಯಲ್ಲಿ ಇರೋ ಕಸ ಗುಡಿಸಿದಾಗಲಿ ಏನೇ ಇದು ಆಚೆ ಖಾಲಿ ಇರೋ ಜಾಗದಲ್ಲಿ ಬಿಸಾಕ್ಬಿಡ್ತಾರೆ. ಅಲ್ಲೇ ಇವೆಲ್ಲ ಶೇಖರಣೆ ಆಗೋದು. ಆಮೇಲೆ ಟೀ ಕುಡಿತಾರ, ಅಲ್ಲೇ ಬಿಸಾಕ್ತಾರ. ಇವೆಲ್ಲಲಿಂದ ಸೊಳ್ಳೆಗಳು ಅಲ್ಲಿ ಬೆಳೆಯೋ ಅವಕಾಶ ಇದೆ, ಅವಕಾಶ ಜಾಸ್ತಿ ಸರ್. ಇವುಗಳನ್ನ ಅವರು ಈಗ ಆಗಲೇ ನಮ್ಮ ಒಬ್ಬರು ಕೇಳುಗರು ಕರೆ ಮಾಡಿದ್ರು, ನರ್ಮದಾ ಅಂತ ಕೇಳಿದ್ರು. ಅವರು ಅವ್ರ ಭಾಗದಲ್ಲಿ ಸಾಕಷ್ಟು ಕಸ ಎಲ್ಲ ತುಂಬಿದೆ. ಒಂದು ಕರೆ ಇದೆ ಸರ್, ನಂತರ ನಾವು ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಯಾರು? ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು ಹೇಳಿ. ಜ್ವರದ ಬಗ್ಗೆ ಮಾತಾಡ್ಬೇಕಾ? ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಸಿ.ಟಿ. ಚಂದ್ರಶೇಖರ್, ಅತ್ತಿಚೌಡನಹಳ್ಳಿ, ಹೊಳಲ್ಕೆರೆ ತಾಲೂಕು, ಹಾಸನ ಜಿಲ್ಲೆ. ಸರ್, ಇವತ್ತು ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಕಲಬುರಗಿ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಬರೋದು ಸೊಳ್ಳೆಗಳಿಂದ. ಹಲೋ, ಹೌದು. ಮುಖ್ಯವಾಗಿ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡೋದಕ್ಕೆ ಇದು ಮಾಡಬೇಕು. ಅಕ್ಕಪಕ್ಕ ಮನೆ ಸುತ್ತಮುತ್ತ ಎಲ್ಲ ನೀರು ನಿಲ್ದಂಗೆ ನೋಡ್ಕೋಬೇಕು. ನೀರು ನಿಂತಾಗ ಸೊಳ್ಳೆದು ಉತ್ಪತ್ತಿ ಆಗುತ್ತೆ. ಅಲ್ಲಿ ಮೊಟ್ಟೆಗಳು, ಲಾರ್ವಾಗಳು ಅವೆಲ್ಲ ಉತ್ಪತ್ತಿ ಆಗಿ ನೀರು ನಿಂತ್ಕೊಳ್ಳಿ ನೋಡ್ಕೋಬೇಕು. ಸ್ವಚ್ಛತೆ ಕಾಪಾಡ್ಕೋಬೇಕು. ಅಲ್ಲ, ನಿಮ್ಮ ಭಾಗದಲ್ಲಿ ಹೇಗಿದೆ?
ಹಲೋ. ಹಲೋ, ನಿಮ್ಮ ಭಾಗದಲ್ಲಿ ನೀವು ಯಾವ ರೀತಿ ನಿಮ್ಮ ಇಲ್ಲ, ಸುತ್ತಮುತ್ತ? ನಮ್ಮ ಕಡೆ ಒಂದು ಸ್ವಲ್ಪ ಇದು ಸ್ವಚ್ಛ, ಸುತ್ತಮುತ್ತ ಸ್ವಚ್ಛ ಇದೆ. ಸೊಳ್ಳೆಗೆ ನಾವು ಅದಕ್ಕೆ ಸಿಮೆಂಟ್ ಸ್ಪ್ರೇ ಮಾಡ್ತೀವಿ. ನೀರು ನಿಲ್ದಂಗೆ ನೋಡ್ಕೊತೀವಿ ನಾವು ಜಾಗ ಸುತ್ತಮುತ್ತ. ಹೌದು. ಹಾಂ 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 ಹಾಂ. ಆಮೇಲೆ ರಾತ್ರಿ ಹೊತ್ತೆಲ್ಲ ಇದು ಮಾಡ್ಕೊತೀವಿ, ಹ್ಞೂ ಹ್ಞೂ ಸೊಳ್ಳೆ ಪರದೆ ಕಟ್ಕೊಂಡು ಮಲ್ಕೋತೀವಿ. ಹ್ಞೂ ಹ್ಞೂ ಹ್ಞೂ. ಹಗಲೊತ್ತು ನಾವು ಏನು ಮಾಡ್ತೀವಿ ಅಂದರೆ ಈ ಬೇವಿನ ಎಣ್ಣೆ ಇದೆಯಲ್ಲ ಸರ್, ಹಾಂ. ಹ್ಞೂ ಅದಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗೆ ಒಂದು 5% ಮಿಕ್ಸ್ ಮಾಡ್ಕೊಂಡು ಕೈಗೆ ಸವರ್ಕೊಂಡ್ರೆ ಅದು ಕಡಿಯಲ್ಲ ಸೊಳ್ಳೆ. ಹೌದು. ಹ್ಞೂ ಹ್ಞೂ ಹ್ಞೂ. ಯಾವುದೇ ಕೀಟ ಕಡಿಯಲ್ಲ. ಹ್ಞೂ 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 ಹ್ಞೂ. ಹಲೋ. ಹಾಂ, ಒಳ್ಳೇದು ಒಳ್ಳೇದು. ಬೇವಿನ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಒಂದು 5% ಹಾಂ ಹಾಂ. ಮುಂಚೆ ಮೈ ಕೈಗೆ ಎಕ್ಸ್ಪೋಸರ್ ಪಾರ್ಟ್ಗೆಲ್ಲ ಸವರ್ಕೊಬಿಟ್ರೆ ಸೊಳ್ಳೆ ಯಾವುದು ಕಡಿಯಲ್ಲ ಸರ್. ಒಳ್ಳೇದು ಸರ್, ನಿಮ್ಮ ಮೊದಲೇ ಒಂದು ಕೆಲಸ ಮಾಡ್ಬೇಕು, ಆ ಥರ ಮಾಡ್ಕೊತೀವಿ. ಸಲಹೆ ಚೆನ್ನಾಗಿದೆ. ಎಲ್ಲರೂ ಅದು ಆ ರೀತಿ ಮಾಡಿದ್ರೆ ಯಾವುದಾದ್ರೂ ಒಂದು ನಿಯಂತ್ರಣ ಮಾಡಬೇಕು ನಾವು, ಅಲ್ಲ? ಹೌದು. ಏನ್ ಗೊತ್ತಾ ಸರ್, ಪ್ರಿಕಾಷನ್ ಇದು ನಾವು ಮುನ್ನೆಚ್ಚರಿಕೆ ವಹಿಸ್ಕೊಂಡ್ರೆ ಕಾಯಿಲೆ ಬರ್ದಂಗೆ ಕಾಪಾಡ್ಕೊಂಡ್ರೆ ಸಾಕಾಗುತ್ತೆ. ಕಾಯಿಲೆ ಒಳ್ಳೇದು ಬಂದಾಗ ಒದ್ದಾಡೋ ಬದಲು ಹಾಂ ಹಾಂ ಹಾಂ. ಮುನ್ನೆಚ್ಚರಿಕೆಯಾಗಿದ್ದರೆ ಕಾಯಿಲೆ ಬರಲ್ಲ, ನಾವು ಅನುಭವಿಸೋದು ತಪ್ಪುತ್ತೆ. ಒಳ್ಳೆಯದು ಸರ್, ಒಳ್ಳೆಯದು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾಂ, ನಮಸ್ಕಾರ. ಹಾಂ ಸರ್, ಈಗ ಮುಖ್ಯವಾಗಿ ನಮ್ಮದು ನಿಯಂತ್ರಣ ಬಹಳ ಮುಖ್ಯ ಆಗುತ್ತೆ. ಹೌದು. ಈ ನಿಯಂತ್ರಣ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಜನ ಅವ್ರ ಮನೆ ಕಸ ನಾನೇ ಇದು ಮಾಡಬೇಕು, ಅವ್ರಿಗೆ ಬಿಟ್ಟಿದ್ದು ಅದು ನನಗೆ ಸಂಬಂಧ ಇಲ್ಲ ಅಂತ ಈ ಥರ ನಾವು ಯೋಚನೆ ಮಾಡೋದು ಬಹಳ ಸರ್. ಹೌದು. ಇದು ಇಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಏನಾಗಿರುತ್ತೆ ಸರ್? ಅದೇ ಸಾರ್ವಜನಿಕರದ್ದು ಏನಪ್ಪ ಅಂತಂದರೆ, ಅವರು ಮನೆ ಅಕ್ಕಪಕ್ಕ ಎಲ್ಲೂ ನೀರು ನಿಂತ್ಲಾದಂಗೆ ನೋಡ್ಕೋಬಾರ್ದು. ಈ ಏನು ತ್ಯಾಜ್ಯ ವಸ್ತುಗಳು ಏನೆಲ್ಲ ಒಂದು ಕಡೆ ಕಟ್ಟಿ ಅವರು ಬೆಳಗ್ಗೆ ಏನು ನಮ್ಮ ಹತ್ರ ಬರ್ತಾರ, ಅವರು ತ್ಯಾಜ್ಯ ತೊಗೊಂಡು ಹೋಗೋರು ಅವ್ರಿಗೆ ಕೊಡೋದು, ಅದೆಲ್ಲ ನಾವು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ನಾವು ಇವೆಲ್ಲ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ನಾವು ಪ್ರತಿ ಶುಕ್ರವಾರ ಏನು ಡ್ರೈ ಡೇ ಅಂತಂತೀವಿ, ಆ ದಿನ ಎಲ್ಲ 10 ನಿಮಿಷ ತಮ್ಮ ಮನೆ ಅಕ್ಕಪಕ್ಕ ಆಗಲಿ ತಮ್ಮ ಮನೆಯಲ್ಲಾಗಲಿ ಎಲ್ಲರೂ ಸಾರ್ವಜನಿಕರು ಮಾಡ್ಕೊಂಡು ಹೋದರೆ ಇದು ಒಂದು ಅದು ಉತ್ಪತ್ತಿ ಆಗೋ ತಾಣ ನಾವು ಕಟ್ ಮಾಡ್ಬೋದು. ಹಾಂ 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 ಹಾಂ. ಸರ್, ಈಗ ಡೆಂಗ್ಯೂ ಬಂದಿದೆ, ಬಹಳ ಅವರಿಗೆ ಗೊತ್ತಾಗುತ್ತೆ ಡೆಂಗ್ಯೂ ಫೀವರ್ ಆಗಿದೆ ಅಂತೇಳಿ. ಇದಕ್ಕೆ ಚಿಕಿತ್ಸೆ ಹೇಗೆ ಮಾಡಬೇಕು, ಎಲ್ಲಿ ಸಂಪರ್ಕ ಮಾಡಬೇಕು, ಯಾವ ರೀತಿ ಚಿಕಿತ್ಸೆ ಪಡೆದರೆ ಅದರಿಂದ ನಾವು ಗುಣಮುಖರಾಗ್ಬೋದು ಅಂತ ಹೇಳ್ತಾರೆ ಸರ್? ಸರ್, ಮೇನ್ ಇದು ವೈರಲ್ ಫೀವರ್ ಇರೋ ಪ್ರಯುಕ್ತ ಜ್ವರ, ಮೈಕೈ ನೋವು ಅದೆಲ್ಲ ಬರೋದ್ರಿಂದ ಹತ್ತಿರದ ಸರ್ಕಾರಿ ದವಾಖಾನೆಗೆ ಹೋಗಬೇಕು. ಡಾಕ್ಟ್ರ್ ಹತ್ರ ಸಲಹೆ ತೊಗೊಂಡು ಮಾತ್ರೆಗಳು ತೊಗೋಬೇಕು ಸರ್. ಒಂದು ವೇಳೆ ರೋಗ ಉಲ್ಬಣ ಆದರೆ 10 ಬೆಡ್ ನಾವೇನು ಜಿಲ್ಲಾಸ್ಪತ್ರೆಯಲ್ಲಿದೆ, 5 ಬೆಡ್ ಏನು ನಾವು ಸಾರ್ವಜನಿಕ ತಾಲೂಕು ಮಟ್ಟದಾಗಿದೆ ಸಮುದಾಯಕ್ಕೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿ ನಮ್ಮ ತಜ್ಞ ವೈದ್ಯರಿಗೆ ನೀವು ಕಂಡ್ರೆ ಅವರೆಲ್ಲ ಕರೆಕ್ಟಾಗಿ ಮತ್ತು ಉಚಿತವಾಗಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಇದು ಮಾತ್ರ ಎಲ್ಲರೂ ಮನವರಿಕೆ ಆಗಬೇಕು. ನೀವು ಅದು ಬಿಟ್ಟು ನೀವು ಪ್ರೈವೇಟ್ ಹಾಸ್ಪಿಟಲ್ಗೆಲ್ಲ ಹೋಗಿ ಸಾಕಷ್ಟು ದುಡ್ಡು ಮಾಡೋಕ್ಕಿಂತ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೋಗೋದು ದಯವಿಟ್ಟು ನನ್ನ ಎಲ್ಲರ ಹತ್ರ ಮನವಿ ಇದೆ. ಇದಕ್ಕೆ ಬೇಕಾದಂಥ ಮಾತ್ರೆಗಳಾಗಲಿ, IV ಫ್ಲೂಯಿಡ್ಸ್ ಆಗಲಿ ಮತ್ತು ಟೆಸ್ಟ್ ಮಾಡೋದು ಕಿಟ್ ಎಲ್ಲ ನಮ್ಮ ಹತ್ರ ಉಚಿತವಾಗಿ ಇರ್ತದೆ ಸರ್. ಹಾಂ ಹಾಂ ಹಾಂ. ಇದು ರಕ್ತ ಪರೀಕ್ಷೆ ಮಾಡೋದು ಅದರ ಬಗ್ಗೆ ಹೇಳಿ ಸರ್. ಯಾವ ಎಲ್ಲಿ ಮಾಡಿಸ್ಬೇಕು, ಸರ್, ರಕ್ತ ಪರೀಕ್ಷೆ ನಾನು ಹೇಳಿದ ಪ್ರಕಾರ ನಮ್ಮ ಹತ್ರ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು 25,000 ಜನಸಂಖ್ಯೆಗೆ ಇರ್ತದೆ, 1,00,000 ಜನ ಸಮುದಾಯ ಆರೋಗ್ಯ ಇರ್ತದೆ, ತಾಲೂಕು ಆಸ್ಪತ್ರೆ ಇರುತ್ತೆ ಮತ್ತು ಜಿಲ್ಲಾ ಆಸ್ಪತ್ರೆ ಇರುತ್ತೆ. ಇಲ್ಲೆಲ್ಲ ಹೋಗಿ ತಾವು ಚೀಟಿ ತೊಗೊಂಡು ಉಚಿತವಾಗಿ ಟೆಸ್ಟ್ ಮಾಡಿದರೆ ನಾವು DPHL ಲ್ಯಾಬಲ್ಲಿ ಮ್ಯಾಕೆಲಿಸಾ ಟೆಸ್ಟ್ ಅಂತ ಏನು ಮಾಡ್ತೀವಿ, ನಾವು ಜಿಲ್ಲಾಸ್ಪತ್ರೆಯಲ್ಲಿ ಮಾಡೋದಷ್ಟೇ ಕನ್ಫರ್ಮೇಟರಿ ಟೆಸ್ಟ್. ಇದು ಬಿಟ್ಟರೆ ಯಾವುದೂ ಟೆಸ್ಟು ನಾವು ನಂಬೋದಿಲ್ಲ. ನೀವು ಬೇರೆ ಕಡೆ ಹೋಗಿ NS1 ಅಂತೂ ಅದು ಯಾವ ಟೆಸ್ಟ್ ಮಾಡ್ತೀರಿ ಅವೆಲ್ಲ ನಾವು ಕನ್ಫರ್ಮ್ ಹಿಡಿಯೋದಿಲ್ಲ. ನಮ್ಮ ಹತ್ರ ಜಿಲ್ಲಾಸ್ಪತ್ರೆ DPHL ಏನು ಲ್ಯಾಬ್ದಾಗ ಕನ್ಫರ್ಮ್ ಆಗಿದ್ದಷ್ಟೇ ನಾವು ಖಚಿತ ಪ್ರಕರಣ ಅಂತ ನಾವು ಕೌಂಟ್ ಮಾಡ್ತೀವಿ ಸರ್. ಹಾಂ 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 ಹಾಂ. ಈಗ ಕನ್ಫರ್ಮ್ ಆದಾಗ, ಈಗ ಆಗಲೇ ನಮ್ಮ ಕೇಳುಗರೊಬ್ಬರು ಫೋನ್ ಮಾಡಿದ್ರೆ ನಮ್ಮಲ್ಲಿ ಡಾಕ್ಟರ್ಸ್ ಸಿಗೋದಿಲ್ಲ, ಅಂದರೆ ಬೇರೆ ಡ್ಯೂಟಿಯಲ್ಲೇ ಹೋಗಿರ್ಬೋದು, ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕಾಗತ್ತೆ ಸರ್? ಸರ್, ನಮ್ಮಲ್ಲಿ ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಟೆಸ್ಟ್ ಮಾಡ್ತಾರೆ ಸರ್. ನಮ್ಮದು ಮಲೇರಿಯಾ ಟೆಸ್ಟ್ ಆಗಲಿ, ಬಟ್ ಡೆಂಗ್ಯೂ ಟೆಸ್ಟ್ ಮಾಡೋಕ್ಕಂದ್ರೆ ನೀವು ಆಸ್ಪತ್ರೆಗೆ ಹೋಗಬೇಕು. ಅವು ಆಸ್ಪತ್ರೆದು ಒಂದು ವೇಳೆ ಸಸ್ಪೆಕ್ಟ್ ಇತ್ತಂದರೆ ನಾವು ಜಿಲ್ಲಾ ಕಳಿಸಿ ನಾವು ಕನ್ಫರ್ಮ್ ಮಾಡ್ಕೋತೀವಿ. ಸಾರ್ವಜನಿಕರಿಗೆ ಮನವಿ ಇದೆ ಸರ್, ಎಲ್ಲಿ ನೀವು ಪ್ರೈವೇಟಲ್ಲಿ ಹೋಗಿ ಸಾಕಷ್ಟು ದುಡ್ಡು ಖರ್ಚಾಗಿ ಆಮೇಲೆ ತೊಂದರೆ ಆಗಿ ನೀವು ಆಗೋದು ಬದಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಸರ್. ಈ ಡೆಂಗ್ಯೂ ಬಂದವರಿಗೆ ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಆಗ್ತಾವೆ, ಅದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಪ್ಲೇಟ್ಲೆಟ್ಸ್ ಡೌನ್ ಆಗೋದ್ರಿಂದ ಅದೆಲ್ಲ ವೀಕ್ನೆಸ್ ಬರೋದು ಅದೆಲ್ಲ ಆಗ್ತದೆ ಸರ್. ಬಟ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಅಥವಾ ಒಂದು ವೇಳೆ ಪ್ಲೇಟ್ಲೆಟ್ಸ್ ಡೌನ್ ಆದರೆ ಪ್ಲೇಟ್ಲೆಟ್ಸ್ ರಿಕವರಿ ಮಾಡೋಕ್ಕೂ ನಮ್ಮ ಜಿಲ್ಲಾಸ್ಪತ್ರೆಗೆ ಅನುಕೂಲ ಇದೆ ಸರ್. ಅಲ್ಲೂ
ಕೊಡ್ತಾರೆ. ನಮ್ಮದೆಲ್ಲ ಸ್ಪೆಷಲಿಸ್ಟು, ತಜ್ಞ ವೈದ್ಯರು ಎಲ್ಲರೂ ಇದ್ದಾರೆ. ಸೊ ಅದಕ್ಕಾಗಿ ದಯವಿಟ್ಟು ನಾವು 10 ಬೆಡ್ ಏನು ರಿಸರ್ವ್ ಮಾಡಿದರೆ ಅದು ಸದುಪಯೋಗ ಮಾಡ್ಕೋಬೇಕು. ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮೆಲ್ಲ ತಜ್ಞ ವೈದ್ಯರು ಇದ್ದಾರೆ. ಈಗ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಅಂದ್ರೆ ಮತ್ತೆ ಅಲ್ಲಿ ರಕ್ತನೇ ಬದಲಾವಣೆ ಮಾಡ್ಬೇಕಾಗುತ್ತೆ. ಹೌದು, ಪ್ಯಾಕ್ ಸೆಲ್ ವ್ಯಾಲ್ಯೂಮ್ ಅಂತ ಏನು ಕೊಡ್ತೀವಿ ನಾವು, ಅದು ಅಲ್ಲಿ ಇರ್ತೈತಿ. ಅವ್ರು ಅನುಕೂಲ ಮಾಡಿ ಕೊಡ್ತಾರೆ. ಅದಕ್ಕೆ ಒಂದು ಕರೆ ಇದೆ ಸರ್, ನಂತರ ನಾವು ಕಾರ್ಯಕ್ರಮ ಮುಂದುವರ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ 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 ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು ಹೇಳಿ. ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಅವರೇ, ಪ್ರಶ್ನೆ ಕೇಳಿ. ಬಕ್ರೆ ಅವರೇ, ಪ್ರಶ್ನೆ ಕೇಳಿ. DHO ಸರ್ ಇದ್ದಾರೆ. ನಮಸ್ಕಾರ DHO ಸರ್ಗೆ. ನಮಸ್ಕಾರ ಸರ್. ನಾವು ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ ಸರ್. ಈಗ ನೀರಿನ ಕಲುಷಿತದಿಂದ ಡೆಂಗು ಜ್ವರ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಾವು ಮುನ್ನೆಚ್ಚರಿಕೆ ಏನೇನು ವಹಿಸ್ಬೇಕು ಸರ್? ಅದೇ ಸರ್, ತಮ್ಮ ಅಕ್ಕಪಕ್ಕ ಇರೋದಲ್ಲಿ ನೀರು ಶೇಖರಣೆ ನಿಂತ್ಕೊಳ್ಳಲಾದಾಗ ನೋಡ್ಕೋಬೇಕು. ಮತ್ತಂಗೆ ತ್ಯಾಜ್ಯ ವಿಲೇವಾರಿ ಮಾಡಬೇಕು. ಇದು ತೆಂಗಿಂದು ಏನಿರ್ತಾವೆ ಚಿಪ್ಗಳಾಗಲಿ, ನಮ್ಮ ಟೈರು, ಟ್ಯೂಬು, ಆಮೇಲೆ ಚಹಾ ಕುಡಿದು ಬಿಸಾಕಿರೋದು, ಇವೆಲ್ಲದರಲ್ಲಿ ಅದು ನೀರು ನಿಂತಿರೋ ಪ್ರಯುಕ್ತ ಅಲ್ಲಿ ಡೆಂಗು ಸೊಳ್ಳೆ ಆಗೋಕ್ಕೆ ಅವಕಾಶ ಇದೆ. ಒಂದು ವೇಳೆ ಕೆರೆ ಬಾವಿಯಲ್ಲೆಲ್ಲ ನಾವು ಗಂಬೂಜ ಗಪ್ಪಿ ಅಂತಂದು ಫಿಶ್ ಬಿಡ್ತೀವಿ. ಆಮೇಲೆ ಮನೆಗೆ ನೀರು ಶೇಖರಣೆ ಇದ್ದ ಮನೇಲೂ ಸೊಳ್ಳೆ ಆಗೋ ಅವಕಾಶ ಇದ್ದಾವೆ. ಯಾಕಂದ್ರೆ ಅದು ಓಪನ್ ಏನೇನು ಇಡ್ತೀರಿ ನೀವು, ಟ್ಯಾಂಕ್ಗಳು ನೀರಿಂದು ಅವೆಲ್ಲ, ಅಲ್ಲಿ ಅದು ಮೊಟ್ಟೆ ಇಟ್ಟು ಲಾರ್ವಾ ಆಗೋ ಅವಕಾಶ ಇರೋ ಪ್ರಯುಕ್ತ ನಾವು ಅದನ್ನು ಕಂಡು ಹಿಡಿದು ಅದ್ರಾಗ ಟೆಮಿಫ್ಲಾಸ್ ಅಂತಂದು ಒಂದೇನು ಕೆಮಿಕಲ್ ಇರ್ತದೆ, ಅದನ್ನು ನಾವು ಅದ್ರಾಗ ಹಾಕ್ತೀವಿ. ಅದರಿಂದ ಅದು ಲಾರ್ವಾ ಸಾಯ್ತದೆ. ಸೊ ಇದನ್ನು ನಾವು ನಿರಂತರವಾಗಿ ಇವಾಗ ಕಲಬುರಗಿಯಲ್ಲಿ ನಾವು ಪ್ರತಿ ಶುಕ್ರವಾರ ಇದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮದು ಇದರ ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದ ನಮ್ಮ ಸಿಬ್ಬಂದಿಯವರು ಇಲ್ಲಿ ಬಂದು ಪ್ರತಿ ಶುಕ್ರವಾರ ಮನೆ ಮನೆಗೆ ಭೇಟಿ ಕೊಟ್ಟು ನಮ್ಮದೊಂದು ಚೆಕ್ ಲಿಸ್ಟ್ ಇರ್ತದೆ, ಅದ್ರಾಗ ತುಂಬ್ತಾರೆ ಅವರು. ಮತ್ತು ಟಾರ್ಚ್ ಹಾಕಿ ಒಳಗೆ ಲಾರ್ವಾ ಸರ್ವೆ ಅದೇ ಅಂತ ನೋಡ್ತಾರೆ. ಅದು ಸ್ವಚ್ಛ ಮಾಡೋದು ಹೇಳ್ತಾರೆ. ಆಮೇಲೆ ಯಾವುದೇ ಟ್ಯಾಂಕು ಓಪನ್ ಆಗಿರಬಾರ್ದು, ಅದಕ್ಕೆ ಬಿಳಿ ಬಟ್ಟೆಯರೇ ತುಂಬಬೇಕು. ವಾಟರ್ ಡ್ರಮ್ ಇತ್ತಂದ್ರೆ ಅದಕ್ಕೆ ಬಿಳಿ ಬಟ್ಟೆ ತುಂಬಬೇಕು ಅಂತ ಎಲ್ಲನೂ ನಾವು ಅವರಿಗೆ ಒಂದು ಅವೇರ್ನೆಸ್ನು ಹೇಳ್ತೀವಿ. ಅವರಿಗೆ ಟ್ರೀಟ್ಮೆಂಟ್ ಎಲ್ಲಿ ತೊಗೋಬೇಕಂತ ಹೇಳ್ತೀವಿ. ಮತ್ತು ಇದು ಸ್ವಚ್ಛತೆ ಹೆಂಗೆ ಇಡ್ಕೋಬೇಕು, ಆಮೇಲೆ ಒಂದು ವೇಳೆ ಡೆಂಗು ಆದರೂ ಟೆಸ್ಟ್ ಎಲ್ಲಿ ಮಾಡ್ಕೋಬೇಕು, ಎಲ್ಲನೂ ನಾವು ಮನೆ ಮನೆ ಭೇಟಿ ಕೊಟ್ಟು ಹೇಳ್ತಾನೆ ಇದ್ದೀವಿ ನಾವು. ಸರ್ ಆಹಾರ ಸೇವನೆ ಏನು ಪದ್ಧತಿ ಸರ್? ಆಹಾರದ ಏನಿಲ್ಲ, ಆಹಾರ ನೀವು ಊಟದ ರೆಗ್ಯುಲರ್ ಆಗಿ ಮಾಡಬೇಕು. ಇದ್ರಾಗ ಏನು ಪದ್ಧತಿ ಇಲ್ಲ. ಅಷ್ಟೇ ನೀವು ಒಂದು ವೇಳೆ ರುಚಿ ಇರಲಿಲ್ಲ ಸರ್ ಆ ಟೈಮ್ದಲ್ಲಿ. ಅಲ್ಲೇ ಅದನ್ನೇ ಹೇಳ್ತಾ ಇದ್ದೀನಿ. ಟ್ಯಾಬ್ಲೆಟ್ಸ್ ತೊಗೋದ್ರಲ್ಲಿಂದ ಜ್ವರ ಬರೋದ್ರಿಂದ ಬಾಯಿ ರುಚಿ ಸ್ವಲ್ಪ ಕಮ್ಮಿ ಇರ್ತದೆ. ಸ್ವಲ್ಪ ಉಪ್ಪು ಖಾರ ಕಡಿಮೆ ಮತ್ತು ಹುಳಿ ಕಮ್ಮಿ ಇಡೋದು ತಿಂದರೆ ಒಂದು 4-5 ದಿನ ಅಷ್ಟೇ. ಆಮೇಲೆ ಮತ್ತೆ ನೀವು ಟ್ಯಾಬ್ಲೆಟ್ಸ್ಲಿಂದ, ಇಲ್ಲಾಂದ್ರೆ ನೀವು ಆಹಾರ ಪತ್ತೆ ಇದು ಸರ್? ಇಲ್ಲ, ಪತ್ತೆ ಅಂತ ಅದಕ್ಕೇನು ಜನರಲ್ ಆಗಿಲ್ಲ. ತಾವು ಸರ್ವಸಾಮಾನ್ಯ ಊಟಬೇಕು. ಸ್ವಲ್ಪ ಖಾರ ಉಪ್ಪು ಕಡಿ ತಿನ್ನಬೇಕು, ನೀರು ಜಾಸ್ತಿ ಕುಡಿಬೇಕು, ಎಳ್ನೀರು ತೊಗೋಬೇಕು. ನೀರಿನ ಅಂಶ ಮೈಯಲ್ಲಿ ಕಮ್ಮಿ ಆಗ್ತದೆ, ಅದಕ್ಕಾಗಿ ಅದನ್ನು ನಾವು ತಾವು ಕಂಟಿನ್ಯೂಟಿ ಇಡಬೇಕು. ಎಳೆನೀರು ಬೆಳಿಗ್ಗೆ ರಾತ್ರಿ ನಡೀತೆ? ಹಾಂ, ನಡೀತು. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಷನ್. ಒಳ್ಳೆಯದು ಬಕ್ರೆ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಸರ್, ಈಗ ಈ ತಾವು ಆಗಲೇ ಹೇಳಿದ್ರೆ ದಿನದಲ್ಲಿ ಅಂದರೆ ಡೇ ಟೈಮ್ನಲ್ಲಿ ಸೊಳ್ಳೆ ಕಚ್ಚುತ್ತೆ ಅಂತಂತೇಳಿ, ಅದನ್ನು ಈಜಿಪ್ಟಿ ಈಡಿಫಸ್ ಸೊಳ್ಳೆಯಿಂದ ಕಚ್ಚೋದ್ರಿಂದ ಇದು ಜ್ವರ ಬರುತ್ತೆ ಅಂತಂತೇಳಿ. ಅಂದರೆ ದಿನದಲ್ಲಿ ಯಾವ ರೀತಿ ರಕ್ಷಣೆ ತಗೋಬೇಕು? ತಾವು ಆಗಲೇ ಹೇಳಿದ್ರೆ ವಯಸ್ಕರಲ್ಲಿ ಮತ್ತು ಮಕ್ಕಳಲ್ಲಿ ಇದು ಜಾಸ್ತಿ, ಯಾಕಂದರೆ ಅವರು ಮನೆಯಲ್ಲೇ ಉಳಿದಿರೋದ್ರಿಂದ ಇದು ದಿನದಲ್ಲಿ ಇದು ಕಚ್ಚೋದ್ರಿಂದ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತೇಳಿ. ಇದನ್ನು ಯಾವ ರೀತಿ ಅವರು ನಿಯಂತ್ರಣ ಮಾಡ್ಬೋದು? ಸರ್, ಮೊದಲು ಕಿಟಕಿಗಳಿಗೆಲ್ಲ ನಾವು ಪರದೆ ಹಾಕೋಬೇಕು ಸರ್. ಆಮೇಲೆ ನಾವು ಮಚ್ಚದಾನಿನೂ ಹಾಕೋಬೇಕು ನಾವು ಮಲ್ಕೊಂಡಲ್ಲಿ ಬೆಡ್ಡಲ್ಲಿ. ಒಂದು ಕರೆ ಇದೆ ಸರ್, ನಂತರ ನಮ್ಮ ಮಾತು ಮುಂದುವರ್ಸೋಣ. ಹಲೋ ಹಲೋ ನಮಸ್ತೆ. ನಮಸ್ಕಾರ ಸರ್. ಹೇಳಿ, ಯಾರು? ತಮ್ಮ ಹೆಸರು ಹೇಳಿ. ನಾ ಶಿವಲಿಂಗಪ್ಪ ಭದ್ರಿ ಅಂತ ಸರ್, ಮಾದನಿಪುರದಿಂದ ಮಾತಾಡೋದು ಸರ್. ಶಿವಲಿಂಗಪ್ಪ ಅವರೇ, ಪ್ರಶ್ನೆ ಕೇಳಿ. DHO ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಇದು ಡೆಂಗು ಮಲೇರಿಯಾ ಅಂತ ಬಂದು ಅಂತ ಅವರು ಹೆಂಗೆ ಪುನಃ ಹಿಡಿಬೇಕು ರೀ ಸಾರ್ವಜನಿಕರಿಗಾಗಿ? ಈಗ 2 ಸೊಳ್ಳೆ ಕಚ್ಚೋದ್ರಿಂದ ಬರೋದು ಪ್ರಯುಕ್ತ. ಮಲೇರಿಯಾದಲ್ಲಿ ಜ್ವರ ಬರ್ತದೆ ಹೋಗ್ತದೆ. ಬಟ್ ಡೆಂಗೂದಲ್ಲ ಕಂಟಿನ್ಯೂಸ್ ಜ್ವರ ಇರ್ತದೆ. ಜೊತೆಗೆ ಮೈಕೈ ನೋವು ಇರ್ತದೆ, ಸುಸ್ತಾಗೋದಿರ್ತದೆ, ಮೈ ಮೇಲೆ ಗಂಧೆ ಬರ್ತಾವೆ, ಅವೆಲ್ಲ ಇರ್ತಾವೆ, ಲಕ್ಷಣಗಳು ಇರ್ತಾವೆ. ಮಲೇರಿಯಾದಾಗ 2-3 ಥರ ವಿಧಗಳು ಇರ್ತಾವೆ. ಆ ಲಕ್ಷಣಗಳು ಬೇರೆ ಇರ್ತಾವೆ. ಮೆದುಳಿಗೂ ಇರೋ ಲಕ್ಷಣಗಳು ಇರ್ತಾವೆ, ಜಟ್ಕಿ ಬರೋ ಅವಶ್ಯಕತೆ ಇರ್ತಾವೆ ಮಕ್ಕಳಲ್ಲಿ.
ಸೊ ಇವೆಲ್ಲ ನೋಡಿ ಕಂಡುಹಿಡಿದು ನಾವು ಕಂಡುಹಿಡಿಯೋದು ಏನಿಲ್ಲ, ಜ್ವರ ಬಂದದ್ದು ಅಂದ್ಕೊಳ್ಳಿ ಹತ್ತಿರದ ಸರ್ಕಾರಿ ಮಾದನಿ ಪರ್ಗದ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಅದ, ಅಲ್ಲಿ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿ ಡಾಕ್ಟರ್ ಸಲಹೆ ತಂದು ಅದರ ಹೇಳೋದ ಪ್ರಕಾರ ಅವರು ಮಾತ್ರೆ ಟ್ಯಾಬ್ಲೆಟ್ಸು ತೊಗೋಬೇಕು ತಾವು. ಓಕೆ ಸರ್. ಸರ್ ಅದು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಬರಲಾಗೆ ಸರ್, ಹೌದಾ? ಬರೋಂಗೆ ಸ್ವಲ್ಪ ಮಾಡಿ ಸರ್. ಹಾಂ ಸರಿ ಹೇಳ್ತೀನಿ. ಹಾಂ ಸರ್. ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಸರ್ ಆಗಲೇ ಹೇಳ್ತಿದ್ರೆ ಅಂದರೆ ಮನೆಯಲ್ಲೇ ಯಾವ ರೀತಿ ರಕ್ಷಣೆ ಪಡ್ಕೋಬೇಕು ಅನ್ನೋದು. ಸರ್ ಮನೆಯಲ್ಲಿ ಇರೋರು ಏನು ಮಾಡಬೇಕು, ಕಿಟಕಿ ಬಾಗಿಲಿಗೆಲ್ಲ ಅದು ನಾವು ಪರದೆ ಹಚ್ಬೇಕು ಸರ್. ಆಮೇಲೆ ನಾವು ಮಚ್ಚರ್ದಾನಿ ಹಾಕೋಬೇಕು, ಮತ್ತು ಜೊತೆಗೆ ಫುಲ್ ಶರ್ಟು ಫುಲ್ ಸ್ಲೀವ್ದು ನಾವೇನಿರ್ತಾವೋ ಹಾಕಬೇಕು. ಬಟ್ಟೆಗಳು ಕೈ ಮುಚ್ಚೋದು ಕಾಲು ಮುಚ್ಚಂಗ, ಮತ್ತು ಹಂಗೆ ಸೊಳ್ಳೆದು ನಿಮ್ಮ ಹತ್ರ ಕಾಯಿಲ್ ಇದ್ದರೆ ಕಾಯಿಲ್ ಅದೆಲ್ಲ ಹಾಕೋಬೇಕು. ಮತ್ತು ಈಗ ಆಮೇಲೆ ಕೆಲವು ಟೈಮಲ್ಲಿ ಏನು ಮಾಡ್ತಾರೆ, ಮತ್ತು ನಮ್ಮದು ಬೇವಿನ ಇದನ್ನು ಸುಡ್ತಾರೆ, ಅದರಲ್ಲಿ ಒಂಥರ ಟೈಪ್ ಆಫ್ ಫಾಗಿಂಗು, ಅದ್ರ ಮಕ್ಕಳಿದ್ದಲ್ಲಿ ಮಾಡಬಾರ್ದು, ಯಾಕಂದರೆ ಅವು ಉಸಿರುಗಟ್ಟೋ ಅವಕಾಶ ಇರ್ತೈತೆ. ಬೇರೆ ಅಡಲ್ಟ್ ಇದು ಮಾಡೋಕೆ ಮನೆ ಸಾಯಂಕಾಲ ಅದೆಲ್ಲ ಮಾಡಿದ್ರೆ ಅದರಲ್ಲಿಂದ ಭಾಳಷ್ಟು ನಿಯಂತ್ರಣ ಆಗ್ತೈತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಮನೆಯಾಗ ಏನೇ ಟ್ಯಾಂಕ್ ಇದ್ರೂ ಓಪನ್ ಇರಬಾರ್ದು, ಅಲ್ಲಿ ಸೊಳ್ಳೆ ಇಡೋ ಮನೆಗೂ ಬಂದು ಇಡೋ ಚಾನ್ಸಸ್ ಇರ್ತಾವೆ. ಒಂದು ಕರೆ ಇದೆ ಸರ್. ಹಲೋ 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 ಸರ್. ನಮಸ್ತೆ. ಹಲೋ ನಮಸ್ಕಾರ ಸರ್. ಹಾಂ ನಮಸ್ಕಾರ, ಹೇಳಿ ಯಾರು? ಸರ್ ಸೌಂಡ್ ಸ್ವಲ್ಪ ಕಡಿಮೆ ಬರ್ಲತ್ತಿದೆ. ಹೌದಾ, ಈಗ ಕೇಳಿಸುತ್ತಾ? ಸ್ವಲ್ಪ ಪರವಾಗಿಲ್ಲ ಸರ್. ಹಾಂ ಹೇಳಿ, ತಮ್ಮ ಹೆಸರು ಹೇಳಿ. ಸರ್ ಸಂಗನಗೌಡ ಅಂತ ಸರ್, ಶ್ರೀನಿವಾಸ ಅಡಿಗಿಂದ. ಸಂಗನಗೌಡ ಅವರು ಎಲ್ಲಿಂದ? ಸರಡಿಗೆಯಿಂದ. ಶ್ರೀನಿವಾಸ ಅಡಿಗೆ ಸರ್. ಹಾಂ ಸರಿ ಪ್ರಶ್ನೆ ಕೇಳಿ, DHO ಸರ್ ಇದ್ದಾರೆ. ಹಾಂ ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಪ್ರಶ್ನೆ ಸ್ವಲ್ಪ ಇವತ್ತಿನ ಕಾರ್ಯಕ್ರಮದ ಹೊರತು ಅಂತಂದಂಗೆ ಏನಂತಪ್ಪ ಅಂತಂದ್ರೆ, ನಾವು ಒಂದು ಪರ್ಟಿಕ್ಯುಲರ್ ಒಂದೊಂದು ಸಮಸ್ಯೆಗಳ ನಾವು ಮುಂಜಾಗ್ರತೆ ವಹಿಸ್ತಕ್ಕಂಥದ್ದು ಒಂದು ಒಳ್ಳೇದಂತಕ್ಕಂಥದ್ದು ಸರ್. ಯಾಕಂದ್ರೆ ಈ ಕಾರ್ಯಕ್ರಮ ಮೂಲಕ ನಾವು ಯಾವ ರೀತಿ ಒಳಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಕ್ಕಂಥದ್ದು ಪ್ರಮುಖ ಪಾತ್ರ ಹೇಳಿದ್ರಿ ಸರ್. ಹೌದು, ಧನ್ಯವಾದಗಳು ಸರ್. ಅದಕ್ಕೆ ಇದ್ರ ಹೊರತು ಸರ್, ಇವತ್ತು ಏನಪ್ಪಾ ಅಂತಂದ್ರೆ ನಾವು ನಮ್ದು ಜಿಲ್ಲಾ ಒಂದು ವ್ಯವಸ್ಥೆ ಒಳಗೆ ಸರ್, ಆರೋಗ್ಯ ಇಲಾಖೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ಸಿಗ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡ್ರೆ ಇಷ್ಟೆಲ್ಲ ವ್ಯವಸ್ಥೆ ನಡೀತಾ ಇದೆ. ಆದ್ರೂ ನಾವು ಮುಖ್ಯವಾಗಿ ಏನ್ ತಿಂತಾ ಇದೀವಿ ಆಹಾರ, ಸಾಕಷ್ಟು ಒಂದು ಏನು ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಿ ಸರ್. ಈಗ ಮಾರ್ಕೆಟ್, ಸುಲ್ತಾನ್ಪುರ್ ಮಾರ್ಕೆಟ್ ಆಗಿರ್ಬೋದು, ಕನ್ನಿ ಮಾರ್ಕೆಟ್ ಆಗಿರ್ಬೋದು, ಆ ಒಂದು ತಿಂತಕ್ಕಂಥ ಆಹಾರದ ಮೇಲೆ ನಮ್ದು ಆರೋಗ್ಯ ಇದೆ ಸರ್. ಹೌದು. ಆ ಒಂದು ವ್ಯವಸ್ಥೆಗೆ ನಾವು ಜಿಲ್ಲಾ ಮಟ್ಟದಾಗ ಯಾವ ರೀತಿ ಒಂದು ಕ್ರಮ ಕೈಗೊಳ್ಬಹುದು ಅಂತಕ್ಕಂಥದ್ದು ನಾನು ಒಂದು ಪ್ರಶ್ನೆ ಇದೆ ಸರ್. ಸರ್ ಇದ್ರದ್ದು ಒಂದು ಇಲಾಖೆನೇ ಇದೆ ಸರ್, ನಮ್ಮದು ಆಹಾರ ಇಲಾಖೆ ಅಂತಂದು. ಅವು ಏನೇ ನಾವು ಬಾಯಿಲಿಂದ ಹೋಗೋ ಪದಾರ್ಥ, ತಿನ್ನೋ ಪದಾರ್ಥ ಎಲ್ಲ ನಾವು ಟೆಸ್ಟ್ ಮಾಡ್ತೀವಿ ಕಾಲಕ್ಕೆ. ನಮ್ಮ ಇಲಾಖೆದ ಸಿಬ್ಬಂದಿ ಮಾಡ್ತಾರೆ, ಮಾನ್ಯ ನಮ್ಮ ಸಹಾಯಕ ಆಯುಕ್ತರು ಅದರದ್ದು ಆಫೀಸರ್ ಇರ್ತಾರೆ, ಅವ್ರ ಅಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲನೂ ಅಧಿಕಾರಿಗಳು ಇರ್ತಾರೆ, ಅವರು ಟೆಸ್ಟ್ ಮಾಡ್ತಾರೆ ಸರ್. ಇಲ್ಲ ಸರ್ ಆಗಿಲ್ಲ, ಆದ್ರೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂತಕ್ಕಂಥದ್ದು ಜಿಲ್ಲಾ ಮಟ್ಟದ. ಯಾಕಂತಂದ್ರೆ ನಾವು ನೋಡ್ತಾ ಇದೀವಿ ಇಡೀ ಜಿಲ್ಲೆಗೆ ಒಂದು 60-70% ಏನ್ ನಾವು ತಿಂತಕ್ಕಂಥ ಏನ್ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು ಸರ್, ಒಂದು ಅವ್ಯವಸ್ಥಿತ ಒಂದು ರೂಪದಾಗ ಅಲ್ಲಿ ಇರ್ತದೆ ಸರ್. ಅಲ್ಲಿಂದ ತಗೊಂಡ್ ಬಂದು ತಿಂತಿರ್ತೀವಿ, ನಮ್ಮ ಆರೋಗ್ಯ ಕೆಡ್ತದೆ. ಆರೋಗ್ಯ ಕೆಟ್ಟಾಗ ಮಾತ್ರ ನಮ್ದು ಸರ್ಕಾರ ಮೇಲೆ ಹೊಣೆನೂ ಕೂಡ, ಯಾಕಂದ್ರೆ ದುಬಾರಿ ಆಗ್ತದೆ ಸರ್. ಈಗ ಆರೋಗ್ಯ ಕೆಟ್ಟವ್ರ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕಲಿ ನಮ್ದು ಒಂದು ಜಿಲ್ಲಾ ಒಂದು ವ್ಯವಸ್ಥೆ ಒಳಗೆ ಔಷಧಗಳ ಖರ್ಚು ಹೆಚ್ಚಾಗ್ತದೆ ಸರ್. ನಿಜ, ತಾವು ಹೇಳೋದು 100% ನಿಜ ಅದ. ಇದಕ್ಕೂ ನಾವು ಅವೇರ್ನೆಸ್ಸು ಮಾಡ್ತಾನೆ ಇರ್ತೀವಿ. ನಾನು ಶ್ರೀನಿವಾಸ ಅಡಿಗೆದಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಒಂದು ನಿಮ್ಮ ಗ್ರಾಮ ಪಂಚಾಯತಿಯವ್ರ ಇದರಲ್ಲಿ ನಮ್ಮ ವೈದ್ಯಾಧಿಕಾರಿಗೆ ಹೇಳಿ ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸ್ತೀವಿ. ಮತ್ತು ಜಿಲ್ಲಾ ಮಟ್ಟದಾಗೂ ನಾನು ಮಾನ್ಯ DCs ಅವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನಕ್ಕೂ ತೊಗೊಂಡು ಬಂದು ಇಲ್ಲೂ ಅದು ಚಟುವಟಿಕೆ ಮಾಡ್ತೀವಿ ತಾವು. ಒಳ್ಳೇದು ಸರ್, ಒಳ್ಳೇದು. ಮತ್ತೆ ಆಮೇಲೆ ನಮ್ದು ಹಲೋ, ಕರೆ ಕಟ್ಟಾಯ್ತು ಅನಿಸುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಹಾಂ ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು ಹೇಳಿ. ಸರ್ ನಾವು ಚಿಂಚೋಳ ತಾಲೂಕು ಸುಲಪೇಟೆಯಿಂದ ಬಾಬುರಾವ್ ಬುಳ್ಳ ಮಾತಾಡೋದು ಸರ್. ಬಾಬುರಾವ್ ಅವರೇ, ಪ್ರಶ್ನೆ ಕೇಳಿ. DHO ಸರ್ ಇದ್ದಾರೆ. ಹಾಂ ಸರ್ ಕೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಬಾಬುರಾವ್ ಅವರೇ. ಹಾಂ ಸರ್, ಈ ಡೆಂಗಿ ಜ್ವರ ಅಂತಲ್ಲ ಸರ್, ಹಾಂ, ಈ ಡೆಂಗಿ ಜ್ವರದ ಲಕ್ಷಣಗಳು ಏನೇನು ಸರ್? ಯಾವ ರೀತಿ ಬರ್ತದೆ ಸರ್ ಲಕ್ಷಣಗಳು ಸರ್? ಮೊದಲನೇದಾಗಿ ಜ್ವರ ಇರ್ತದ, ಮೈಕೈ ನೋವು ಇರ್ತದ, ಸಾಮಾನ್ಯ ಜ್ವರ ಸರ್. ಸಾಮಾನ್ಯ ಜ್ವರ, ಮೈಕೈ ನೋವು ಇರ್ತದ. ಆಮೇಲೆ ಜಾಯಿಂಟ್ಸ್ಗಳಲ್ಲಿ ನೋವು ಇರ್ತದ, ಮತ್ತು ಕಣ್ಣು ಗುಡ್ಡೆ ಇರ್ತದೆ, ಅದ್ರ ಕಡೆಯಿಂದ ನೋವು ಇರ್ತದೆ, ಮತ್ತು ಮೈ ಮೇಲೆ ಗಂಧೆಗಳು ಬರ್ತವೆ.
ಸುಸ್ತಿರ್ತದೆ ಮನುಷ್ಯ. ಕಣ್ಗುಡ್ಡಿ ಕೆಂಪಾತೇನು ಸರ್ ಇದು? ಕಣ್ಣುಗುಡ್ಡಿನೂ ಕೆಂಪಾಗಲ್ಲ, ಬಟ್ ಕಣ್ಣುಗುಡ್ಡಿ ಹಿಂದ್ಗಡೆ ನೋವಿರ್ತದೆ ಹಿಂದೆ, ಹಾ ಸರ್. ಅದು ಇವೆಲ್ಲ ಜೊತೆಗೆ ಸುಸ್ತಿರ್ತದೆ ಮನುಷ್ಯ. ಸರ್ ಇದಕ್ಕೆ ಮುನ್ನೆಚ್ಚರಿಕೆ ಸರ್? ಅದೇ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲರೂ ಸೇರಿ ಮನೆ ಅಕ್ಕಪಕ್ಕ ನೀರು ಶೇಖರಣೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದಾಗಲಿ, ತ್ಯಾಜ್ಯ ವಸ್ತು ವಿಲೇವಾರಿ ಮಾಡೋದಾಗಲಿ, ತೆಂಗಿನ ಚಿಪ್ಪಾಗಲಿ, ನಮ್ಮ ನೀರಿನ ಕಪ್ಸ್ ಆಗಲಿ, ಆಮೇಲೆ ಮನೆ ಆಜು ಬಾಜು ನಾವು ಏನಿದು ತ್ಯಾಜ್ಯ ವಸ್ತು ಏನಿರ್ತೋ ಕರೆಕ್ಟಾಗಿ ತೊಗೊಂಡು ಹೋಗಬೇಕು. ಯಾವುದೋ ಒಂದು ಕಡೆ ಶೇಖರಣೆ ಆದ ಕೂಡಲೇ ಅಲ್ಲಿ ನೀರು ನಿಂದಿರ್ತಾವ, ನೀರ್ದಾಗ ಸೊಳ್ಳೆ ಉತ್ಪತ್ತಿಯಾಗಿ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕಾಗಿ ನಾವು ಪ್ರತಿ ಶುಕ್ರವಾರ 10 ನಿಮಿಷ ಎಲ್ಲರೂ ತಮ್ಮ ತಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಸೇರಿ ನಾವಾಗಲಿ ಎಲ್ಲ ಕೈ ಜೋಡಿಸಿ, ನಮ್ಮ ಮಹಾನಗರ ಪಾಲಿಕೆ ಆಗಲಿ, ತಮ್ಮ ಗ್ರಾಮ ಪಂಚಾಯತ್ ಆಗಲಿ, ಪಟ್ಟಣ ಪಂಚಾಯತ್ ಆಗಲಿ ಎಲ್ಲರೂ ಸೇರಿ ಇದು ನಾವು ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಇದು ಸಹಕಾರ ಮಾಡಿ ತಾವು ಮಾಡಿಕೊಂಡ್ರೆ ತಾವು ಆರೋಗ್ಯ ಇರ್ತೀರಿ ಮತ್ತು ನಮ್ಮ ಆಜು ಬಾಜು ಇರೋ ಜನನೂ ಆರೋಗ್ಯವಾಗಿರ್ತಾರೆ. ಹಾಂ ಕರೆಕ್ಟ್ ಸರ್. ಅಂದರೆ ಸರಿ ನಮ್ಮಲ್ಲಿ ಶೇಕಡ ಒಂದು 50% ಜನ ನಮ್ಮಲ್ಲಿ ಭಾಳ ಕಮ್ಮಿ ಸರ್ ಡೆಂಗಿ ಜ್ವರ ನಮ್ಮ ಕಡೆ ಸರ್ ಗುಲ್ಬರ್ಗ ಜಿಲ್ಲೆ. ಅದು ಒಂದು ಹೇಳಬೇಕಪ್ಪ ಅಂದರೆ 2 ವರ್ಷದಿಂದ ನಮ್ಮ ಹತ್ರ ಕೇಸಸ್ ಜಾಸ್ತಿ ಆದವು. ಹೋದ ವರ್ಷವೂ ಕಮ್ಮಿ ಇತ್ತು ಮತ್ತು ಈ ವರ್ಷವೂ ಕಮ್ಮಿ ಅದಾವ. ಒಂದು ಮಳೆನೂ ಕಮ್ಮಿ ಇದೆ. ಆಮೇಲೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಆರೋಗ್ಯ ಸಿಬ್ಬಂದಿಯವರು. ನೀವು ನೋಡ್ರಿ, ಆಶಾದವ್ರು ಮನೆ ಭೇಟಿ ಕೊಡ್ತಾರೆ, ಅವ್ರ ರೋಗ ಲಕ್ಷಣಗಳ ಬಗ್ಗೆ ಹೇಳ್ತಾರೆ, ಬ್ಲಡ್ ಟೆಸ್ಟ್ ನಿಮಗೆ ಜ್ವರ ಲಕ್ಷಣ ಇದ್ರೆ ಎಲ್ಲಿ ಮಾಡ್ಬೇಕಂತ ಹೇಳ್ತಾರೆ, ಸ್ವಚ್ಛತೆ ಹೆಂಗೆ ಇಡ್ಬೇಕಂತಾರೆ. ನಾವು ಎಲ್ಲರೂ ಈ ಕಡೆ ಇಲ್ಲಿ ತೊಗೊಂಡು ಕಲಬುರಗಿದಲ್ಲಿ ಪಟ್ಟಣ ಪಂಚಾಯತಿದಲ್ಲಿ ಎಲ್ಲರಿಗೆ ಹೇಳಿ ನಾವು ಇದು ಲಾರ್ವಾ ಸಮೀಕ್ಷೆ ಪ್ರತಿ ಶುಕ್ರವಾರ ಮಾಡ್ತಾಯಿದ್ದೀವಿ ನಾವು. ಧನ್ಯವಾದ ಸರ್. ಒಳ್ಳೆಯದು ಬಾಬುರಾವ್ ಅವರ ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್. ಚಿಕ್ಕಪ್ಪ ಅವರೇ, ಏನು ಪ್ರಶ್ನೆ ಇದೆ ನಿಮ್ಮದು? ಸರ್ ನಿಮ್ಮದು ಪ್ರಶ್ನೆ ಏನಿದೆ? ಸರ್ ನಮಸ್ಕಾರ ಸರ್. ನಮಸ್ಕಾರ ಚಿಕ್ಕಪ್ಪ ಅವ್ರು, ಹೇಳಿ. ಸರ್ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ ಸರ್, ಈ ಡೆಂಗ್ಯೂ ಬರುತ್ತಲ್ಲ, ಅದು ಯಾವ ಥರ ಬರುತ್ತೆ, ಅದು ಸೊಳ್ಳೆ ಗುರುತಿಸೋದು ಹೇಗೆ, ಆ ಸೊಳ್ಳೆ ಯಾವ ಸಮಯದಲ್ಲಿ ಕಡಿಯುತ್ತೆ, ಮತ್ತು ಅದು ಬಂದರೆ ಅದು ಎಷ್ಟು ದಿನ ಬೇಕಾದು ವಾಸಿ ಆಗೋಕ್ಕೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ತಾವು. ಇಡೀ ಕಾರ್ಯಕ್ರಮದ ನೀವು ಎಲ್ಲ ಒಂದೇ ಪ್ರಶ್ನೆಯಲ್ಲಿ ಎಲ್ಲ ಕೇಳಿಬಿಟ್ರಿ ತಾವು. ಸೊಳ್ಳೆ ಬೇರೆ ಬೇರೆ ಥರ ಸೊಳ್ಳೆ ಇರ್ತವೆ. ಡೆಂಗು ಸೊಳ್ಳೆ ಯಾವುದೇ ಇರಲಿ, ದಿನದಲ್ಲಿ ಕಚ್ಚೋ ಸೊಳ್ಳೆಗಳು ಕಚ್ಚಿದ ಮ್ಯಾಗೆ ಜ್ವರ ಕಾಣಿಸ್ತವೆ, ಮೈಕೈ ನೋವು ಬರ್ತದೆ. ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಕೇಂದ್ರ ಅಥವಾ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿ ತಜ್ಞರ ವೈದ್ಯರ ಸಲಹೆ ತೊಗೊಂಡು ಅದ್ರ ಪ್ರಕಾರ ಮಾತ್ರೆ ತೊಗೋಬೇಕು. ಇವೆಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಇರ್ತದೆ. ಜೊತೆಗೆ ನಾವು ಎಲ್ಲ ಸಾರ್ವಜನಿಕರ ಕೈ ಜೋಡಿಸಿ ಎಲ್ಲಿ ನೀರು ನಿಂದಿರ್ತಾವೆ ಅವೆಲ್ಲ ನಾವು ಸ್ವಚ್ಛತೆ ಇಟ್ಕೋದಾಗಲಿ, ಅಲ್ಲಿ ಆಲ್ರೆಡಿ ಬಾವಿ ಇದ್ದು ಅಂತಲ್ಲೆಲ್ಲ ನಾವು ಗಂಬೂಜಿಯ ಗಪ್ಪಿ ಅಂತಂದು ಮೀನುಗಳು ಬಿಡ್ತೀವಿ. ಆಮೇಲೆ ಸೊಳ್ಳೆ ಪರದೆ ಕಟ್ಕೋಬೇಕು, ತಾವು ಪ್ರೊಟೆಕ್ಷನ್ ಮಾಡ್ಕೋದು. ಯಾಕಂದರೆ ಕೈ ತುಂಬ ಅದು ದಿನದಲ್ಲಿ ಸೊಳ್ಳೆ ಇರೋ ಪ್ರಯುಕ್ತ ಮಕ್ಕಳಿಗೆ ಮತ್ತು ವಯಸ್ಕರು ಅವರೇ ಮನೆಗಿರ್ತಾರೆ ಜಾಸ್ತಿ, ಅವ್ರಿಗೆ ಕಚ್ಚೋ ಅವಕಾಶ ಇರ್ತದೆ. ಅದಕ್ಕಾಗಿ ತಾವೆಲ್ಲನೂ ಇದು ಮುಂಜಾಗ್ರತೆ ಕ್ರಮ ತಗೋಬೇಕು. ಮತ್ತು ಒಳಗೇನು ನೀರು ಇರ್ತಾವೆ, ಟ್ಯಾಂಕು ಅವು ಏನಿರ್ತಾವೆ ಅವೆಲ್ಲ ಬಟ್ಟೆಲಿಂದ ಮುಚ್ಚಿ ಇಡ್ಬೇಕು. ನೀವು ಯಾವುದೂ ಓಪನ್ ಆಗಿ ಇಡಬಾರ್ದು. ಓಪನ್ ಇದ್ದರೆ ಅಲ್ಲಿ ಸೊಳ್ಳೆ ಬಂದು ತತ್ತಿ ಉತ್ಪತ್ತಾಗಿ ಲಾರ್ವಾ ಆಗಿ ಅದು ಮತ್ತೆ ಸೊಳ್ಳೆ ಆಗಿ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೌದಾ ಸರ್? ಹಾಂ, ಯಾಕೆಂದರೆ ಇದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಗೊತ್ತಿರಲಿಲ್ಲ. ಯಾಕೆಂದರೆ ನಾವು ಕೂಡ ಒಂದು ಸ್ವಲ್ಪ ಕ್ರಮ ವಹಿಸಲೇಬೇಕಾಗುತ್ತೆ ಸರ್. ನಮ್ಮ ಮನೆ ಸುತ್ತಮುತ್ತ ನಾವು ಸ್ವಚ್ಛತೆಯಿಂದ ಇಟ್ಕೊಳ್ಳೋದಾಗಲಿ, ಒಂದು ಟೈರಲ್ಲಿ ನೀರು ನಿಲ್ಲೋದಾಗಲಿ, ಒಂದು ಯಾವುದೇ ಒಂದು ತೆಂಗಿನ ಚಿಪ್ನಲ್ಲಿ ನೀರು ನಿಲ್ಲೋದಾಗಲಿ, ಇವೆಲ್ಲವನ್ನು ನಾವು ಒಂದು ಸ್ವಲ್ಪ ಆದಷ್ಟು ಮನೆ ಸುತ್ತಮುತ್ತ ಸ್ವಚ್ಛತೆಯಿಂದ ಇಟ್ಕೊಳ್ಳೋದ್ರಿಂದ ಇದನ್ನ ನಾವು ಕೂಡ ಒಂದು ಸ್ವಲ್ಪ ತಡೆಗಟ್ಬೋದು ಅನ್ಸುತ್ತೆ ಅಲ್ವಾ ಸರ್? ತುಂಬ ಕರೆಕ್ಟಾಗಿ ಹೇಳ್ತೀರಿ. ಖಂಡಿತ ಚಿಕ್ಕಪ್ಪರ, ನಿಮ್ಮ ಒಂದು ಯೋಚನೆ ಏನಿದೆ, ನಿಮ್ಮ ಒಂದು ಅನಿಸಿಕೆ ಕರೆಕ್ಟಾಗಿ ಐತೆ. ಹಾಂ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ನಮಗೂ ಮಾಹಿತಿ ನಮಗೂ ಒಳ್ಳೆ ಮಾಹಿತಿ ಸಿಕ್ಕಾಗಾಯ್ತು ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದ ಸರ್. ಈಗ ಇಲಾಖೆಯಿಂದ ನೀವು ಪ್ರತಿ ವರ್ಷ ನಿಮ್ಮದು ಒಂದು ರುಟೀನ್ ಆಗಿಬಿಟ್ಟಿರ್ತಾರೆ ಸರ್. ಪ್ರತಿ ವರ್ಷ ಈ ಟೈಮ್ ಬಂದರೆ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು, ಇಂಥ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳು. ಈ ಡೆಂಗ್ಯೂಗೆ ಸಂಬಂಧಪಟ್ಟಂಗೆ ತಾವು ಇಲಾಖೆಯಿಂದ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಸರ್? ಸರ್, ಮೊದಲನಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಮಹಾನಗರ ಪಾಲಿಕೆಯವರು ಮತ್ತು ವಿವಿಧ ಇಲಾಖೆ ಎಲ್ಲರೂ ಸೇರಿ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ
ಶಾಲೆಯಲ್ಲಿ ಏನು ಚಟುವಟಿಕೆ ಮಾಡಬೇಕು ಅಂದರೆ ಶಾಲೆ ಮುಕ್ತ ಡೆಂಗು ಮುಕ್ತ ಶಾಲೆ ಮಾಡೋದಾಗಲಿ, ಡೆಂಗು ಮುಕ್ತ ಗ್ರಾಮ ಆಗಲಿ, ಆಮೇಲೆ ಹಾಸ್ಟೆಲ್ಗಳಾಗಲಿ, ಸ್ಕೂಲ್ಗಳು ಶಾಲೆಗಳಲ್ಲಿ ಎಲ್ಲ ಕಡೆ ಮಾಡ್ತೀವಿ. ಆಮೇಲೆ ಅವರಿಗೆ ಬೆಳಗ್ಗೆ ಏನು ಪ್ರಾರ್ಥನೆ ಮಾಡ್ತಾರೆ ಆ ದಿನ ಹೋಗಿ ನಾವೆಲ್ಲ ಅವರಿಗೆ ಸ್ವಚ್ಛತೆ ಬಗ್ಗೆ ಹೇಳೋದು, ಮಕ್ಕಳಿಗೆ, ಟೀಚರ್ಸ್ಗೆ ಎಲ್ಲರಿಗೆ ನಾವು ಹೇಳ್ತೀವಿ. ಅದೇ ಥರ ನಮ್ಮ ಇದರಲ್ಲಿ ಬಂದು ಆಸ್ಪತ್ರೆಯಲ್ಲಿ ಯಾವ ಥರ ಸ್ವಚ್ಛತೆ ಇಡಬೇಕು ನಾವು ನಿರಂತರವಾಗಿ ನಮ್ಮ ಆಶಾ ಕಾರ್ಯಕರ್ತರದ್ದು, ನಮ್ಮ ಆರೋಗ್ಯ ಕ್ಷೇತ್ರ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಇದು ಹೇಳ್ತಾನೆ ಇರ್ತೀವಿ. ನಾವು ಜೊತೆ ಪಟ್ಟಣ ಪಂಚಾಯತು, ಗ್ರಾಮ ಪಂಚಾಯತು ಎಲ್ಲರಿಗೂ ಸೇರಿ ಮಹಾನಗರ ಪಾಲಿಕೆ ತ್ಯಾಜ್ಯ ವಸ್ತು ನಿರ್ವಹಣೆ ಮಾಡೋದು, ಅವೇರ್ನೆಸ್ ತರೋದು. ಆಮೇಲೆ ಬೆಳಗ್ಗೆ ಏನು ನಾವು ಇದು ತ್ಯಾಜ್ಯ ವಸ್ತು ಕಲೆಕ್ಟ್ ಮಾಡ್ಕೋಕೆ ಹೋಗ್ತದೆ ನಮ್ಮ ಗಾಡಿಗಳು, ಅದರಲ್ಲೆಲ್ಲ ನಾವು ಐಸಿದೆಲ್ಲ ಹಾಕ್ತೀವಿ ಅವ್ರಿಗೆ ಯಾವ ಥರ ಮಾಡಬೇಕು ಅಂದರೆ ಸೊಳ್ಳೆದ ಬಗ್ಗೆ ಏನೇನು ಮುಂಜಾಗ್ರತೆ, ಒಂದು ವೇಳೆ ಸೊಳ್ಳೆ ಕಚ್ಚಿ ಜ್ವರ ಏನೋ ಬಂದರೆ ಎಲ್ಲಿ ಹೋಗಬೇಕು ಎಲ್ಲನೂ ನಾವು ಮೇಲೆ ಹೇಳ್ತಾ ಇರ್ತೀವಿ ಅವ್ರಿಗೆ. ಹಾಂ. ಒಂದು ಕರೆ ಇದೆ ಸರ್. ಹಲೋ ಸರ್ ನಮಸ್ತೆ. ನಮಸ್ತೆ, ಹೇಳಿ ಯಾರು? ಸರ್ ನನ್ನ ಹೆಸರು ಸಚಿನ್ ಅಂತ ಕಲಬುರಗಿಯಿಂದ. ಸಚಿನ್ ಹೇಳಿ, ಪ್ರಶ್ನೆ ಕೇಳಿ. DHO ಸರ್. ಸರ್ DHO ಸರ್ ಪ್ರಶ್ನೆ ಕೇಳಬೇಕಾಗಿತ್ತು. ಹೇಳಿ ಸಚಿನ್. ಸರ್ ಏನಂದ್ರೆ ಮೊದಲೆಲ್ಲ ಸಿಟಿಲಿ ಏರಿಯಾಗಳಲ್ಲೆಲ್ಲ ಫಾಗಿಂಗ್ ಮಾಡ್ತಿದ್ರು, ಇವಾಗೆಲ್ಲ ಅದು ಕಮ್ಮಿ ಆಗಿದೆ ಸರ್. ಸಚಿನ್ ಅವರೇ, ಫಾಗಿಂಗ್ ಎಲ್ಲಿ ಮಾಡ್ತೀವಪ್ಪ ಅಂತಂದರೆ ಎಲ್ಲಿ ಒಂದು ಇದು ಕನ್ಫರ್ಮ್ ಕೇಸ್ ಇರ್ತದೋ ಅಲ್ಲಿ ಫಾಗಿಂಗ್ ಮಾಡ್ತೀವಿ ನಾವು. ಬಿಟ್ಟರೆ ನಾವು ಲಾರ್ವಾ ಸರ್ವೆ ಅಂತ ಏನು ಮಾಡ್ತೀವಿ, ಲಾರ್ವಾದು ಸ್ವಚ್ಛತೆ ಮಾಡೋದು ಅದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ದೀವಿ ನಾವು. ಹೌದು ಸರ್, ಇದು ಒಳ್ಳೆ ಇನ್ಫಾರ್ಮೇಶನ್. ಬಟ್ ಆಕಾಶವಾಣಿ ಯಾರು ಕೇಳ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಕಾರ್ಪೊರೇಷನ್ ಗಾಡಿಗಳೆಲ್ಲ ಕಸ ತುಂಬ್ಕೊಂಡು ಹೋಗೋಕೆ ಬೆಳಿಗ್ಗೆ ಎಲ್ಲ ಏರಿಯಾಗಳಿಗೂ ಹೋಗುತ್ತೆ. ಸೊ ಅಂತ ಗಾಡಿಗಳ ಒಂದು ಮೈಕ್ ಸೆಟ್ ನಲ್ಲಿ ಇದೊಂದು ಆಡಿಯೋ ಮಾಡಿ ಹಾಕಿದ್ರೆ ಎಲ್ರಿಗೂ ಇದ್ರ ಬಗ್ಗೆ ಯಾರಿಗೂ ಇಲ್ಲ ಮಾಡ್ತಾ ಇದ್ದೀವಿ ನಾವು. ನಾವು ಪ್ರತಿ ಸರಿ ಬಂದಾಗ ಅದು ಏನು ತ್ಯಾಜ್ಯ ವಸ್ತು ಕಲೆಕ್ಟ್ ಮಾಡೋಕ್ಕೆ ಅದು ಗಾಡಿಗಳು ಬರ್ತಾವೆ, ಅದಕ್ಕೆ ನಾವು ಇದು ಡೆಂಗು ಬಗ್ಗೆ ನಿಯಂತ್ರಣದ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪಲ್ಸ್ ಪೋಲಿಯೋ ಬಂದರೆ ಅದು ಮಾಡ್ತೀವಿ. ಈ ಥರ ನಮ್ಗೆ ಇದು ಮಹಾನಗರ ಪಾಲಿಕೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಗೆ. ಜೊತೆಗೆ ಪಟ್ಟಣ ಪಂಚಾಯತ್ ಆಗಲಿ ನಾವು ಮಾಡ್ತಾಯಿದ್ದೀವಿ. ಎಲ್ಲಿ ಕೇಸಸ್ ರೋಗ ಲಕ್ಷಣ ಕಂಡು ಬರ್ತಾವೆ ಅಂತಂದರೆ ಆಟೋ ಮೈಕಿಂಗ್ ಆಗಲಿ, ನಮ್ಮವ್ರು ಹೋಗಿ ಅವ್ರಿಗೆ ಹೇಳೋದಾಗಲಿ ಅದನ್ನು ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಮಾಡೋದ್ರಿಂದ ಇವತ್ತು ನಾವು ಡೆಂಗು ರೋಗಗಳು ತುಂಬ ಕಡಿಮೆ ಆಗಿದ್ದಾವೆ. ಹೌದು ಸರ್, ಅದೇ ನಾವು ಅರಿವು ಮೂಡಿಸೋದ್ರಿಂದ, ಸೊ ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸಿದ್ರೆ ಸೊ ಈ ರೋಗ ಲಕ್ಷಣಗಳು, ಈ ರೋಗವನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದಲ್ಲ ಅನ್ನೋದಕ್ಕೆ ನಂದು ಉದ್ದೇಶ. ಇಲ್ಲ, ಕರೆಕ್ಟ್ ಆಗಿ ಹೇಳಿ, ತಾವು ಹೇಳಿದ್ದು 100% ಕರೆಕ್ಟ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ. ಸಚಿನ್ ಅವರ ಸರ್, ತಾವು ಆಗಲೇ ಹೇಳಿದ್ರು ಒಬ್ಬರು ನಮ್ಮ ಕೇಳಿದ್ರು ಒಂದು ಲಸಿಕೆ ಹಾಕ್ಸ್ಕೊಂಡ್ರೆ ಬರೋದಿಲ್ಲ ಅನ್ನೋದಲ್ಲ. ಈ ಲಸಿಕೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸರ್? ಅಂದರೆ ಮುಂದಿನ ದಿನದಾಗ ಅದು ಇನ್ನೂ ಟ್ರಯಲ್ ಪ್ರಾಸೆಸ್ ಇದೆ. ಅದು ಇನ್ನೂ DGR ಅದು ಈಗ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಬಟ್ ನಮ್ಮ ಸರ್ಕಾರದ ಸೆಟಪ್ದಲ್ಲಿ ಇನ್ನೂ ಬಂದಿಲ್ಲ. ಅಂದರೆ ಅವಾಗ ಪ್ರತಿಯೊಬ್ಬರಿಗೆ ಲಸಿಕೆ ಕೊಟ್ಟರೆ ಇದರಿಂದ ನಾವು ತಡೆಗಟ್ಟಬಹುದು ಅಂತ. ಈಗ ಇನ್ನೂ ನಮಗೆ ಅದು ಬರೀ ಪೇಪರಲ್ಲಿ ನೋಡಿದ್ದೀವಿ, ಬಟ್ ನಮ್ಮ ಇಲಾಖೆಗೆ ಬರಬೇಕು, ಆರೋಗ್ಯ ಇಲಾಖೆದ ನಾವು ಉಚಿತವಾಗಿ ಕೊಡಬೇಕಾಗ್ತದಲ್ಲ, ಬಂದಾಗೆ ನಾವು ಅದ್ರದ್ದು ಏನಾದ್ರ ಬಗ್ಗೆ ಹೇಳ್ಬೋದು. ಈಗ ಯಾಕಂದರೆ ನಾವು ನಮ್ಮ ಮನೆ ಸ್ವಚ್ಛ ಇದ್ರೆ ಸಾಕಪ್ಪ, ಪಕ್ಕದ ಮನೆ ಏನನ್ನಾಗಲಿ ನನಗೆ ಅದು ಸಂಬಂಧ ಇಲ್ಲ ಅನ್ನೋ ಒಂದು ಮನೋಭಾವ ಭಾಳಷ್ಟು ಜನರಲ್ಲಿ ಇರುತ್ತೆ. ನಾವು ಏನೋ ಮನೆಗೆ ಏನೋ ಒಂದು ಬಳಸ್ತಿರ್ತೀವಿ, ಹೋಗಿ ಅದನ್ನು ಸುಮ್ಮನೆ ಹೊರಗೆ ಬಿಸಾಕ್ಬಿಡ್ತೀವಿ, ಬಿಸಾಡ್ತೀವಿ. ಅದರಿಂದ ಏನು ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಕಲ್ಪನೆಯೂ ಇರಲ್ಲ ಸರ್. ಈ ಒಂದು ವಿಷಯದಲ್ಲಿ ಅಂದರೆ ಸಾರ್ವಜನಿಕರು ತಮ್ಮ ಮನೆ ಸುತ್ತಮುತ್ತ ಅಲ್ಲಿಂದ ನಮ್ಮ ಮನೆಯಿಂದನೇ ಪ್ರಾರಂಭ ಆದರೆ ಈ ಒಂದು ಕಾಯಿಲೆನ ಬಹಳಷ್ಟು ನಾವು ಒಂದು ನಿಯಂತ್ರಣದಲ್ಲಿ ಇಡಬಹುದು ಅಂತ. ನಮ್ಮ ಕೇಳುಗರಿಗೆ, ನಮ್ಮ ಕಾರ್ಯಕ್ರಮ ಕೇಳೋಂಥ ಕೇಳುಗರಿಗೆ ಒಂದು ಕಿವಿ ಮಾತು, ಈ ಒಂದು ನಿಯಂತ್ರಣ ಕುರಿತು ಏನೇನು ದಿನನಿತ್ಯ ಏನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಹೇಳಿ ಸರ್, ಸಂಕ್ಷಿಪ್ತವಾಗಿ ಹೇಳಿ ಸರ್. ಅದೇನಂತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ ನಾವು ನಮ್ಮ ಏನು ಒಂದು ಸ್ವಚ್ಛತೆ ಆಗಲಿ ಏನು ಮಾಡೋದು, ನಾವು ನಮ್ಮ ಸ್ವಂತ ಮನೆಯಿಂದ ಆಗಲಿ, ನನ್ನ ಸ್ವಂತದಿಂದ ಸ್ಟಾರ್ಟ್ ಮಾಡಬೇಕು. ನೀವೇನು ತ್ಯಾಜ್ಯವಾದ ನಿಮ್ಮ ಮನೆಯಲ್ಲಿ ಡೈಲಿ ಜನ್ರೇಟ್ ಆಗ್ತದೆ ಅದನ್ನು ಹೋಗಿ ತಾವು ಇದನ್ನು ಇದರಲ್ಲಿ ಬಾಕ್ಸಲ್ಲಿ ಹಾಕಬೇಕು. ಅವರು ಬೆಳಗ್ಗೆ ಬಂದು ಅವರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವ್ರು ಏನು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಿ ಅದು ಡಿಸ್ಪೋಸ್ ಮಾಡ್ತಾರೆ. ಅದನ್ನು ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಏನೇ ತ್ಯಾಜ್ಯ ವಸ್ತು ಇದ್ದು ಹೋಗಿ ಪಕ್ಕದ ಜಾಗ ಖಾಲಿ ಇತ್ತಂದ್ರೆ ಅಲ್ಲಿ ಬಿಸಾಕ್ಬಿಡ್ತೀವಿ ನಾವು. ಸೊ ಇದರಿಂದ ಅಲ್ಲಿ ನೀರು ನಿಂತು ಮತ್ತೆ ಸೊಳ್ಳೆ ಆಗಿ ನಮಗೆ ಬಂದು ಕಸ್ತಾವೆ. ಸೊ ಅದನ್ನು ನಾವು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ನಮ್ಮ
ಅಕ್ಕಪಕ್ಕ ಸ್ವಚ್ಛ ಇಟ್ಕೊಂಡು ನಮ್ಮ ಪರಿಸರ ಸ್ವಚ್ಛ ಇಟ್ಕೊಂಡು ನಾವು ಹೆಲ್ದಿ ಇದ್ದು ಒಂದು ಕಲಬುರ್ಗಿನೂ ಒಂದು ಹೆಲ್ದಿ ಆರೋಗ್ಯಕರ ಒಂದು ಮಾಡೋಕ್ಕಂತ ನಾವೆಲ್ಲರೂ ಕೈ ಜೋಡಿಸಿದ್ರೆ ಇದು ಸಾಧ್ಯ ಇದೆ ಸರ್. ಹಾಂ 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 ಅಂದರೆ ಇಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿನೇ ಇಲ್ಲಿ ಅಂತ ಹೇಳ್ತಾರೆ ಸರ್. ಹೌದು ಸರ್. ತುಂಬ ಧನ್ಯವಾದ ಸರ್. ಈ ಡೆಂಗ್ಯೂ ನಿಯಂತ್ರಣ ಕುರಿತು ಇಲಾಖೆ ಏನೇನೋ ಕೆಲಸಗಳನ್ನು ಮಾಡ್ತದೆ, ಡೆಂಗ್ಯೂಗೆ ಕಾರಣಗಳು ಯಾವ ರೀತಿ ಲಕ್ಷಣಗಳಿರ್ತವೆ ಮತ್ತು ಅದನ್ನು ಚಿಕಿತ್ಸೆ ಯಾವ ರೀತಿ ಪಡ್ಕೋಬೇಕು, ಅದರಲ್ಲೂ ಮುಖ್ಯವಾಗಿ ಇದು ಹರಡಲಾರ್ದ ನೋಡ್ಕೊಳ್ಳಿಕ್ಕೆ ಸಾರ್ವಜನಿಕರ ಜವಾಬ್ದಾರಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ತಾವು ಮಾಹಿತಿಯನ್ನು ಮಾಡಿಕೊಟ್ರಿ. ಭಾಳಷ್ಟು ಕೇಳುಗರು ತಮ್ಮಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ತಮಗೆ ನಾನು ಕರೆದು ಒಂದು ಅವೇರ್ನೆಸ್ ಬಗ್ಗೆ ಮಾತಾಡಿದ್ದಕ್ಕೆ ಇದು ಈಗ ಬಹಳ ಇಂಪಾರ್ಟೆಂಟ್ ಇತ್ತು ಸರ್. ಈಗ ಸೊಳ್ಳೆ ಇದ್ರ ಬಗ್ಗೆ ತುಂಬ ಧನ್ಯವಾದಗಳು. ಧನ್ಯವಾದ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಹರಡುವಿಕೆಗೆ ಕಾರಣಗಳು, ಲಕ್ಷಣಗಳು, ಚಿಕಿತ್ಸೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಾರ್ವಜನಿಕರು ಕೈಗೊಳ್ಳಬೇಕಾದ ಕ್ರಮಗಳು ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬಿ ಸಿದ್ದಣ್ಣ. ತಾಂತ್ರಿಕ ನೆರವು ಗಿರೀಶ್. ಇದಾಗಿತ್ತು ಇಂದಿನ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.